Hello, dear students. Good evening, everyone. Yes, Amruta Shetty, good evening. Yeah, Rakshita, good evening. Manju, Mahantesh, good evening. Hello, hi. Yeah. ಸೊ ಹಿಂದಿನ ತರಗತಿಯಲ್ಲಿ ನಾವೇನ್ ಕಲ್ತಿದ್ವಿ ಮಕ್ಕಳೇ? ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದ ಚಾಪ್ಟರ್ ಅನ್ನ ಮುಗಿಸಿದ್ವಿ, ಹೌದಾ? ಇವತ್ತು ನಾವು ಅದರ ಇಂಪಾರ್ಟೆಂಟ್ ಕ್ವಶನ್ಸ್, ಎಸ್ಪೆಷಲಿ ಪ್ರಾಬ್ಲಮ್ಸ್ ಅನ್ನ ನಾನು ಹೇಳಿದ್ದೆ. ಲೆನ್ಸ್ ಫಾರ್ಮುಲಾ ಅಂದ್ರೆ ಮಸೂರದ ಸೂತ್ರ ಮತ್ತೆ ದರ್ಪಣದ ಸೂತ್ರ, ಹೌದಾ? ಸೊ ಅದರ ಮೇಲೆ ನಾವು ಸಮಸ್ಯೆಗಳನ್ನ ಸಾಲ್ವ್ ಮಾಡೋಣ ಲಾಸ್ಟ್ ಸೆಷನ್ ಅಲ್ಲಿ ಅಂತ ಹೇಳಿದ್ದೆ, ಹೌದಾ? ಸೊ ಇವತ್ತು ನಾವು ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ ನಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಸ್ಟಡಿ ಮಾಡಿ ನಂತರ ಸಮಸ್ಯೆಗಳನ್ನ ಸಾಲ್ವ್ ಮಾಡೋಣ. ನೆನ್ಪಲ್ಲಿ ಇಟ್ಕೊಳ್ಳಿ, ಸಮಸ್ಯೆಗಳನ್ನ ಸಾಲ್ವ್ ಮಾಡುವಾಗ ನೋಟ್ಬುಕ್, ಪೆನ್ಸಿಲ್ ಎಲ್ಲ ತಯಾರಾಗಿಟ್ಕೊಳ್ಳಿ. ಓಕೆ, ಅದೇ ರೀತಿಯಾಗಿ ಸೂತ್ರಗಳು ನಿಮಗೆ ನೆನಪಿರಬೇಕು. ಸೊ ಅದರ ಬಾಕ್ಸ್ ಅನ್ನ, ಒಂದು ಸೂತ್ರದ ಒಂದು ಬಾಕ್ಸ್ ಅನ್ನ ನಾನು ತೋರಿಸ್ತೇನೆ, ಅದನ್ನ ಬರೆದಿಟ್ಕೊಳ್ಳಿ. ಸೊ ದಟ್ ನಿಮ್ಗೆ ಸಮಸ್ಯೆ ಸಾಲ್ವ್ ಮಾಡುವಾಗ ಅದು ಹೆಲ್ಪ್ ಆಗುತ್ತೆ. ಓಕೆ, ಫೈನ್. ಸೊ ನಾವು ಲೆಟ್ ಅಸ್ ಸಾಲ್ವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆನ್ ಬೆಳಕು ಪ್ರತಿಫಲನ ಅಂಡ್ ವಕ್ರೀಭವನ. ಓಕೆನಾ? ಸೊ ಒಂದನೇ ಪ್ರಶ್ನೆ ಈ ರೀತಿ ಇದೆ ಮಕ್ಕಳೇ. 10 ಪ್ರಶ್ನೆಗಳಿವೆ. ಬೇಗ ಇದನ್ನ ಸಾಲ್ವ್ ಮಾಡಿ ಸಮಸ್ಯೆಗಳ ಪ್ರಾಬ್ಲಮ್ಸ್ ಗಳನ್ನ, ಅಂದ್ರೆ ಸಮಸ್ಯೆಗಳ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಓಕೆನಾ? ಸೊ ನಿಯತ ಪ್ರತಿಫಲನ ಎಂದರೆ ಎ ಕಬ್ಬಿಣದಿಂದ ಪ್ರತಿಫಲಿಸಿದ ಬೆಳಕು, ಬಿ ಕಟ್ಟಿಗೆಯಿಂದ ಪ್ರತಿಫಲಿಸಿದ ಬೆಳಕು, ಸಿ ಕನ್ನಡಿಯಿಂದ ಪ್ರತಿಫಲಿಸಿದ ಬೆಳಕು, ಡಿ ಬಟ್ಟೆಯಿಂದ ಪ್ರತಿಫಲಿಸಿದ ಬೆಳಕು. ಎಸ್, ಯಾವ ರೀತಿ ಆನ್ಸರ್ ಮಾಡ್ಬೇಕು ಅಂತ ಹೇಳಿದ್ದೀನಿ ನಾನು. ಕ್ವಶನ್ ನಂಬರ್ ಹಾಕಿ ನಿಮ್ಮ ಆನ್ಸರ್ ಅಂದ್ರೆ ಆಪ್ಷನ್ಸ್ ಅನ್ನ ಬರೀರಿ. ಫಾರ್ ಎಕ್ಸಾಂಪಲ್, ಕ್ವಶನ್ ನಂಬರ್ 1 ಇತ್ತಂದ್ರೆ ಆನ್ಸರ್ ಎ ಇದ್ರೆ 1 ಎ, 2 ಬಿ, ಈ ರೀತಿ ಆನ್ಸರ್ ಅನ್ನ ಮಾಡಿ. ಓಕೆ, ರಕ್ಷಿತಾ ಆನ್ಸರ್ಡ್ ಇಟ್, ನಾಗರಾಜು ಆನ್ಸರ್ಡ್ ಇಟ್, ವೆಂಕಟಾಚಲ, ಸಿಂಚನ, ಪ್ರದೀಪ್, ಪ್ರಭಾಕರ್, ಅಂಕಿತಾ, ಮುರಳಿ, ಸೌಮ್ಯ, ರಾಜೀವ್, ನಾಗರಾಜ್. ಸೊ ಮೋಸ್ಟ್ ಆಫ್ ಯು ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಸ್ವಲ್ಪ ಜನ ಆಪ್ಷನ್ ಎ ಅಂತ ಹೇಳ್ತಿದ್ದಾರೆ, ಕಬ್ಬಿಣದಿಂದ ಪ್ರತಿಫಲಿಸಿದ ಬೆಳಕು. ಮಕ್ಕಳೇ, ಕಬ್ಬಿಣ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಕಬ್ಬಿಣದ ರಾಡ್ ಅನ್ನ ತೆಗೆದುಕೊಳ್ಳಿ. ಕಬ್ಬಿಣದ ಒಂದು ಏನಂತಾರೆ, ಕೋಲ್ ತರ, ಹೌದಾ? ಅಥವಾ ಕಬ್ಬಿಣದ ಒಂದು ಆಯತಾಕಾರದ ಒಂದು ಭಾಗವನ್ನ ತೆಗೆದುಕೊಳ್ಳಿ. ಅದೇನಾಗಿದೆ, ಅಪಾರದರ್ಶಕ ಆಗಿದೆ ಅಲ್ವಾ? ಸೊ ಪ್ರತಿಫಲನ ಎಲ್ಲಾಗತ್ತೆ? ಪಾರದರ್ಶಕಗಳ ವಸ್ತುಗಳಿಂದ ಆಗತ್ತೆ. ಕಟ್ಟಿಗೆ, ಬಟ್ಟೆ ಇವೆಲ್ಲ ಅಪಾರದರ್ಶಕಗಳು ಅಲ್ವಾ? ಅದೇ ರೀತಿ ಕನ್ನಡಿಯಿಂದ ಪ್ರತಿಫಲಿಸಿದ ಬೆಳಕು, ಆಪ್ಷನ್ ಸಿ ಅನ್ನೋದೇನಿದೆ, ಒಂದನೇ ಪ್ರಶ್ನೆಗೆ ಉತ್ತರ ಅಂತ ಹೇಳ್ಬಹುದು. ಎಸ್ ಶಿವರಾಜ್ ಕರೆಕ್ಟ್. ಅಶ್ವಿನಿ, ಸಹನಾ ಗೌಡ, ಫೈನ್. ಓಕೆ, ಸೊ ಲೆಟ್ ಅಸ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಕ್ವಶನ್. ಎರಡನೇ ಪ್ರಶ್ನೆ ಈ ರೀತಿ ಇದೆ. ಈ ಹೇಳಿಕೆಗಳನ್ನು ಗಮನಿಸಿ. ಒಂದನೇ ಹೇಳಿಕೆ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಎರಡನೇ ಹೇಳಿಕೆ, ಪತನ ಕಿರಣ, ಪ್ರತಿಫಲನ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಬೇರೆ ಬೇರೆ ಸಮತಲದಲ್ಲಿ ಇರುತ್ತವೆ. ಸೊ ಈ ಹೇಳಿಕೆಗಳು ನಿಮಗೇನ್ ಹೇಳ್ತಾ ಇವೆ? ಇವು ಪ್ರತಿಫಲನದ ನಿಯಮಗಳನ್ನ ಹೇಳ್ತಾ ಇವೆ. ಸೊ ಈ ಎರಡು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿ, ಯಾವ ಹೇಳಿಕೆ ತಪ್ಪು, ಅಥವಾ ಎರಡು ಹೇಳಿಕೆಗಳು ಸರಿನಾ ಅನ್ನೋದ್ರ ಮೇಲೆ ನಮಗೆ ಆನ್ಸರ್ಸ್ ಗಳು ಇವೆ. ಎ ಹೇಳಿಕೆ 1 ಮಾತ್ರ ಸರಿ, ಬಿ ಹೇಳಿಕೆ 2 ಮಾತ್ರ ಸರಿ, ಸಿ 1, 2 ಸರಿಯಾಗಿವೆ, ಬಿ ಡಿ 1, 2 ತಪ್ಪಾಗಿವೆ. ಸೊ ತುಂಬಾ ಜನ ಬೇಗ ಆನ್ಸರ್ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಸೊ ಇಲ್ಲಿ ವೆಂಕಟಾಚಲ ಆನ್ಸರ್ಡ್ ಇಟ್ 2A ಅಂತ, ಸಿಂಚನ, ರಕ್ಷಿತಾ, ಅಗೇನ್ ಒಂದೇ ಸಲ ಮೆಸೇಜ್ ಮಾಡಿ ಎಲ್ರು. ಧನು, ಮಂಜು, ಕಿರಣ್ ಕುಮಾರ್, ಸಾರಿ ನೋ, ಅಶ್ವಿನಿ ಗೌಡ, ರಾಜೀವ್, ನಾಗರಾಜ್, ಸುಚಿತ್ರಾ, ಪ್ರದೀಪ್, ಮಹಾಲಕ್ಷ್ಮಿ,
Digant. So most of you answered it. Then Ankita Gowda, Vinay Kumar, Sneha, Murali. Yeah. ಸೊ ಹೇಳಿಕೆ ಒಂದು ಮಾತ್ರ ಸರಿ ಅಂತ ಹೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ ಹೇಳಿಕೆ ಒಂದು ಮಾತ್ರ ಸರಿ. ಎರಡು ಯಾಕೆ ತಪ್ಪು? ಎರಡನ್ನ ಯಾರಾದ್ರೂ ರೆಕ್ಟಿಫೈ ಮಾಡಿ ಕರೆಕ್ಟ್ ಮಾಡಿ ಹೇಳ್ತೀರಾ? ಎರಡನೇ ಹೇಳಿಕೆ ತಪ್ಪು ಅಂತ ಹೇಳ್ತಿದ್ದೀರಾ. ಎಕ್ಸಾಕ್ಟ್ಲಿ ಯಾಕೆ ತಪ್ಪದು? ಯಾರಾದ್ರೂ ಹೇಳ್ತೀರಾ ಮಕ್ಕಳೇ? ಎಸ್, ಕಮ್ ಆನ್. Yes, Abhinav, 2A is a right answer. Option A is a right answer. ಬಟ್ ಯಾಕೆ ಎರಡನೇ ಹೇಳಿಕೆ ತಪ್ಪು ಅಂತ ಹೇಳಿ. ರಕ್ಷಿತಾ, A is a right answer. Absolutely. Yeah, tell me. Be fast. ಯಾಕೆ ತಪ್ಪು? ಸುಮ್ನೆ ಆಪ್ಷನ್ಸ್ ಹೇಳೋದಲ್ಲ, ಕರೆಕ್ಟ್ ಆಗಿರ್ಬೇಕು ಆನ್ಸರ್. ಓಕೆ, ಬಸವರಾಜ್, ಅವು ಒಂದೇ ಸಮತಲದಲ್ಲಿ ಇರುತ್ತದೆ. ವೆರಿ ಗುಡ್. ಸೊ ಇಲ್ಲಿ ಏನಿದೆ, ಪತನ ಕಿರಣ, ಪ್ರತಿಫಲನ ಕಿರಣ. ರೇಖಾ ಆಲ್ಸೋ ಆನ್ಸರ್ಡ್ ಇಟ್. ರೇಖಾ HK ಆಲ್ಸೋ ಆನ್ಸರ್ಡ್ ಇಟ್. ಅದೇ ರೀತಿ ದಶರಥ್ ಆನ್ಸರ್ಡ್ ಇಟ್. ಮಾನಸ ಆನ್ಸರ್ಡ್ ಇಟ್. ದುಗ್ಗೇಶ್ ಆನ್ಸರ್ಡ್ ಇಟ್. ವೆಂಕಟಾಚಲ ಆನ್ಸರ್ಡ್ ಇಟ್. ದೆನ್ ನಾಗರಾಜ್ answered it. Rajiv answered it. Very good. So ಇಲ್ಲಿ ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಿಂದ ಎಳೆದ ಲಂಬ ಎಲ್ಲವೂ ಕೂಡ ಒಂದೇ ಸಮತಲದಲ್ಲಿ, ಒಂದೇ ಪ್ಲೇನ್ ಅಲ್ಲಿ ಇರ್ತಾರೆ. ಓಕೆನಾ? ಲೆಟ್ ಅಸ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಕ್ವಶನ್ ಹಿಯರ್. ಸಮತಲ ದರ್ಪಣಕ್ಕೆ, ಸಮತಲ ಅಂದ್ರೆ ಏನು? ಪ್ಲೇನ್ ಮಿರರ್. ಓಕೆ, ಪ್ಲೇನ್ ಮಿರರ್, ರೈಟ್. ಸೊ ಸಮತಲ ದರ್ಪಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಎ, ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರುತ್ತದೆ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತೆ. ಪ್ರತಿಬಿಂಬವು ಪಾರ್ಶ್ವ ಪಲ್ಲಟವನ್ನು ಹೊಂದಿರುತ್ತದೆ. ಡಿ, ಮೇಲಿನ ಎಲ್ಲವೂ ಸರಿ. ಎಸ್, ಯಾರು ಹೇಳ್ತೀರಾ? ಮೂರನೇ ಪ್ರಶ್ನೆ ನೀಟಾಗಿ ಓದ್ಕೊಳ್ಳಿ. ಸಮತಲ ದರ್ಪಣ. ಎಸ್, ನಾಗರಾಜ್ ಆನ್ಸರ್ಡ್ ಇಟ್. ರಾಜೀವ್ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ದೆನ್ ಮತ್ತೆ ಯಾರು ಆನ್ಸರ್ ಮಾಡಿದ್ರು ಕರೆಕ್ಟ್ ಆಗಿ? ಭೂಮಿಕಾ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ವೆರಿ ಗುಡ್. ಗೀತಾ ಸನಗುಂದಿ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ದೆನ್ ಅಮ್ಮು ಆನ್ಸರ್ಡ್ ಇಟ್ ಕರೆಕ್ಟ್ಲಿ. Dhanush answered it correctly. Dhanush HK, sorry, 82 ante. Dhanush 82. Fine. Then Murali Y answered it correctly. Mr. Dhanush ಮತ್ತೆ ಅಮೃತಾ ಶೆಟ್ಟಿ. ಓಕೆ, ಸೊ ಆಪ್ಷನ್ ಡಿ ಏನಿದೆ ಮಕ್ಕಳೇ, ಮೇಲಿನ ಎಲ್ಲವೂ ಸರಿ. ಇಲ್ಲೇನಾಗಿರುತ್ತೆ, ಈಗ ಸಮತಲ ದರ್ಪಣಕ್ಕೆ ಸಂಬಂಧಿಸಿದಂತೆ ಅಂತ ಹೇಳಿದಾಗ ನೀವು ನಿಮ್ಮ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಅದು ಕೂಡ ಸಮತಲ ದರ್ಪಣದ ಪ್ರತಿಬಿಂಬದ ಉದಾಹರಣೆ. ಸೊ ನಿಮ್ದು ಎಷ್ಟು ಹೈಟ್ ಇರತ್ತೋ ಆ ಪ್ರತಿಬಿಂಬದ ಹೈಟ್ ಕೂಡ ಅಷ್ಟೇ ಇರತ್ತೆ. ಪಾರ್ಶ್ವ ಪಲ್ಲಟ ಹೊಂದಿರತ್ತೆ. ಮಿಥ್ಯ ಅಂದ್ರೆ ಅದು ಪರದೆಯ ಮೇಲೆ ದೊರಕೋದಿಲ್ಲ. ಕನ್ನಡಿ ಒಳಗೆ ನಿಮ್ಮ ಪ್ರತಿಬಿಂಬ ಕಾಣ್ತಿದೆ ಹೊರತು ಪರದೆಯ ಮೇಲೆ ಅದು ರೆಕಾರ್ಡ್ ಆಗ್ತಿಲ್ಲ, ಪರದೆಯ ಮೇಲೆ ಕಾಣ್ತಿಲ್ಲ. ಓಕೆನಾ? ನೆಕ್ಸ್ಟ್, ಮೇಲಿನ ಎಲ್ಲವೂ ಸರಿಯಾಗಿದೆ ಅನ್ನೋದು ಇಲ್ಲಿ ಕರೆಕ್ಟ್ ಆದ ಉತ್ತರ. ನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೆಯ ಕೇಂದ್ರ ಬಿಂದುವನ್ನು ಹೀಗೆನ್ನುವರು. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೆಯ ಕೇಂದ್ರ ಬಿಂದುವನ್ನು ವಕ್ರತಾ ಕೇಂದ್ರ, ಸಂಗಮ ಬಿಂದು, ಧ್ರುವ, ಪ್ರಧಾನಾಕ್ಷ ಹೇಳಿ. ಅಂದ್ರೆ ಅವ್ರು ಏನ್ ಕೇಳ್ತಿದ್ದಾರೆ ಅಂದ್ರೆ, ಇದು ಸಾರಿ ಒಂದೇ ನಿಮಿಷ, ಇದು ನಮ್ಮ ಗೋಳೀಯ ದರ್ಪಣ ಅಂದ್ರೆ ಇದರ ಕೇಂದ್ರ ಬಿಂದು ನಾವೇನಂತ ಕರಿತೇವೆ? ಪ್ರತಿಫಲಿಸುವ ಮೇಲ್ಮೆಯ ಕೇಂದ್ರ ಬಿಂದು. ಎಸ್, ರಾಜೀವ್ ಆನ್ಸರ್ಡ್ ಇಟ್. ವೆಂಕಟಾಚಲ್,
ರೇಖಾ ಎಚ್ ಕೆ ಸರಿಯಾಗಿ ಆನ್ಸರ್ ಮಾಡಿದ್ದಾರೆ. ನಾಗರಾಜ್ ಸರಿಯಾಗಿ ಆನ್ಸರ್ ಮಾಡಿದ್ದಾರೆ. ಸಾರಿ, ಸ್ವಲ್ಪ ಜನ ಎ ಅಂತ ಯಾರು ಹೇಳ್ತಿದ್ದೀರಾ, ದಟ್ ಈಸ್ ರಾಂಗ್. ವಕ್ರತಾ ಕೇಂದ್ರ ಅಲ್ಲ ಮಕ್ಕಳೇ. ವಕ್ರತಾ ಕೇಂದ್ರ ಅಂದ್ರೆ ಏನು? ಅದು ಕೇಂದ್ರ ಬಿಂದು ಯಾವುದ್ರದ್ದು? ಈ ಗೋಳಿಯ ಮೇಲ್ಮೆ ಯಾವ ಗೋಳದ ಭಾಗವಾಗಿದೆನೋ ಆ ಗೋಳದ ಕೇಂದ್ರ ಬಿಂದು ಅದು ವಕ್ರತಾ ಕೇಂದ್ರ. ಪ್ರಶ್ನೆ ಏನಿದೆ? ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೆಯ ಕೇಂದ್ರ ಯಾವುದು ಅಂತ ಕೇಳ್ತಿದ್ದಾರೆ. ಯಾವುದದು? ಸ್ವಲ್ಪ ಜನ ಶಾಂತ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಅಮ್ಮು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ದೆನ್ ಪೂರ್ಣಿಮಾ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಭೂಮಿಕಾ ಆನ್ಸರ್ ಮಾಡಿದ್ದಾರೆ. ವೆರಿ ಗುಡ್. ಸೊ ಆಪ್ಷನ್ ಸಿ ಅನ್ನೋದೇನಿದೆ ಸರಿಯಾದ ಉತ್ತರ. ಧ್ರುವ, ದರ್ಪಣ ಧ್ರುವ ಅಂತ ಕರಿತೀವಿ, ಹೌದಾ? ನೆಕ್ಸ್ಟ್ ಕ್ವಶನ್. ದರ್ಪಣದಿಂದ ಪ್ರತಿಫಲಿತ ಎಲ್ಲಾ ಕಿರಣಗಳು, ನೋಡ್ಕೊಳ್ಳಿ, ನೀಟಾಗಿ ಓದ್ಕೊಳ್ಳಿ. ದರ್ಪಣದಿಂದ ಪ್ರತಿಫಲಿತ ಎಲ್ಲಾ ಕಿರಣಗಳು ದರ್ಪಣದ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸುವ ಅಥವಾ ಛೇದಿಸುವ, ಅಂದ್ರೆ ಸ್ಪ್ರೆಡ್ ಆಗ್ತವೆ. ಒಂದು ಬಿಂದುವಿನಲ್ಲಿ ಮೀಟ್ ಆಗ್ತವೆ ಅಥವಾ ಒಂದು ಬಿಂದುವಿನಿಂದ ಸ್ಪ್ರೆಡ್ ಆಗ್ತವೆ. ಸೊ ಆ ಬಿಂದುವನ್ನ ನಾವೇನಂತ ಕರಿತೇವೆ? ಎ ಸಂಗಮ ಬಿಂದು, ಬಿ ವಕ್ರತಾ ಕೇಂದ್ರ, ಸಿ ವಕ್ರತಾ ತ್ರಿಜ್ಯ, ಡಿ ದ್ಯುತಿರಂಧ್ರ. ಎಸ್, ಭೂಮಿಕಾ ಆನ್ಸರ್ಡ್ ಇಟ್. ವೆರಿ ಗುಡ್. ರೇಖಾ ಎಚ್ ಕೆ, ಸುಚಿತ್ರಾ, ಫೈನ್. ಮತ್ತೆ ಯಾರು ಹೇಳಿದ್ದಾರೆ ಸಂಗಮ ಬಿಂದು ಅಂತ? ಡಿಲೀಟ್ ಮಾಡಿದ್ರು ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳಿದ್ರು. ಅಯ್ಯು ಆನ್ಸರ್ಡ್ ಇಟ್. ಪುಷ್ಪಾ, ನಾಗೇಶ್, ಅಮ್ಮು, ಅರ್ಚನಾ, ಹರ್ಷರಾಜ್, ಸುಚಿತ್ರಾ, ಸುವರ್ಣ, ಪ್ರದೀಪ್, ಪ್ರಭಾಕರ್, ರಕ್ಷಿತಾ, ರಾಣಿ ಸ್ನೇಹ, ಧನು ಮಂಜು, ಗಂಗಮ್ಮ, ದುಗ್ಗೇಶ್, ದೆನ್ ರುದ್ರೇಶ್, ರವಿ. ವೆರಿ ಗುಡ್. ಸೊ ಆಪ್ಷನ್ ಎ ಏನಿದೆ ಮಕ್ಕಳೇ, ಸಂಗಮ ಬಿಂದು ಇಸ್ ಅ ರೈಟ್ ಆನ್ಸರ್. ಓಕೆ. ದೆನ್ ನೆಕ್ಸ್ಟ್ ಕ್ವಶನ್. ದರ್ಪಣಗಳಲ್ಲಿ ಪ್ರತಿಬಿಂಬ ಉಂಟಾಗುವಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಯಾವುದ್ರಲ್ಲಿ? ದರ್ಪಣಗಳಲ್ಲಿ, ಮಸೂರಗಳಲ್ಲ. ಇಲ್ಲಿ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಕಿರಣ ಪ್ರತಿಫಲನದ ನಂತರ ಪ್ರಧಾನ ಸಂಗಮದ ಮೂಲಕ ಹಾಯ್ದು ಹೋಗುತ್ತದೆ. ಇದು ಒಂದನೇ ಹೇಳಿಕೆ. ಎರಡನೇದು, ಪ್ರಧಾನ ಸಂಗಮದ ಮೂಲಕ ಹಾಯ್ದು ಹೋಗಿರುವಂತಹ ಬೆಳಕಿನ ಕಿರಣ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಚಲಿಸುತ್ತದೆ. ಮೂರನೇದು, ದರ್ಪಣದ ವಕ್ರತಾ ಕೇಂದ್ರದ ಮೂಲಕ ಹಾಯ್ದು ಹೋಗುವ ಬೆಳಕಿನ ಕಿರಣವು ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿ ಮರಳಿ ಬರುತ್ತದೆ. ಡಿ ಮೇಲಿನ ಎಲ್ಲವೂ ಸರಿ. ಎಸ್, ಭೂಮಿಕಾ ಆನ್ಸರ್ಡ್ ಇಟ್. ಓಕೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಕ್ವಶನ್ಸ್ ಅನ್ನು. ಲಾವಣ್ಯ, ಓಕೆ. ಅಯ್ಯು, ಶಿವರಾಜ್ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ವೆರಿ ಗುಡ್. ಕಿರಣ್ ಕುಮಾರ್ ಆನ್ಸರ್ಡ್ ಇಟ್. ವೆಂಕಟಾಚಲ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಭೂಮಿಕಾ ಜಿ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಮಿಸ್ಟರ್ ಧನುಷ್ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಬಸವರಾಜ್ ಆನ್ಸರ್ಡ್ ಇಟ್. ಧನು ಮಂಜು, ವೆರಿ ಗುಡ್. ಸಂತು, ಅಯ್ಯು, ಅಶ್ವಿನಿ ಗೌಡ, ಓಕೆ. ರುದ್ರೇಶ್, ಫೈನ್. ಸೋ ಮೆನಿ ಆಫ್ ಯು ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಎಲ್ಲವೂ ಇದರಲ್ಲಿ ಕರೆಕ್ಟ್ ಆಗಿದೆ. ಎಲ್ಲ ಹೇಳಿಕೆಗಳು ಕರೆಕ್ಟ್ ಆಗಿದೆ. 7ನೇ ಪ್ರಶ್ನೆ ಈ ರೀತಿ ಇದೆ ಮಕ್ಕಳೇ. ನಿಮ್ನ ದರ್ಪಣದ ಉಪಯೋಗ ಎಂದರೆ ವಾಹನಗಳ ಮುಂಭಾಗದ ದೀಪಗಳಲ್ಲಿ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣಪುಂಜವನ್ನು ಪಡೆಯಲು ದಂತ ವೈದ್ಯರು ಹಲ್ಲುಗಳ ಪರೀಕ್ಷೆಯಲ್ಲಿ ಈ ಮೇಲಿನ ಎಲ್ಲವೂ ಸರಿ. 7ನೇ ಪ್ರಶ್ನೆ ಉತ್ತರ ಹೇಳಿ ಮಕ್ಕಳೇ. ಎಸ್ ಜಗನ್, ಹೆಲೋ, ಗುಡ್ ಈವ್ನಿಂಗ್. 7ನೇ ಪ್ರಶ್ನೆಯ ಉತ್ತರ ಯಾರು ಹೇಳ್ತೀರಾ? ಬೇಗ. ನಿರಂಜನ್, ಡಿ ಅಂತ ಹೇಳ್ತಿದ್ದೀರಾ. ಯಾವ ಪ್ರಶ್ನೆಗೆ ಡಿ ಅನ್ನೋ ಉತ್ತರಪ್ಪ? ವೆಂಕಟಾಚಲ ಆನ್ಸರ್ಡ್ ಇಟ್. ಓಕೆ, ಪ್ರಶ್ನೆನ ನೀಟಾಗಿ ನೋಡ್ಕೊಳ್ಳಿ. ಅಂಕಿತಾ ಗೌಡ ಕರೆಕ್ಟ್ ಆನ್ಸರ್. ಅಶ್ವಿನಿ ಗೌಡ ಕರೆಕ್ಟ್ ಆನ್ಸರ್. ದೆನ್ ಪ್ರದೀಪ್ ಆನ್ಸರ್ ಇಸ್ ರೈಟ್. ರಾಜೀವ್ ಆನ್ಸರ್ ಇಸ್ ರೈಟ್.
ರವಿ LK, ಪ್ಲೀಸ್ ಮೆನ್ಷನ್ ಕ್ವಶನ್ ನಂಬರ್. ರವಿ ಕ್ವಶನ್ ನಂಬರ್ ನ ಮೆನ್ಷನ್ ಮಾಡಿ. ಚೈತ್ರ ಆನ್ಸರ್ಡ್ ಇಟ್. ಶಿವು ಮೆನ್ಷನ್ ದ ಕ್ವಶನ್ ನಂಬರ್ ನ ಮೆನ್ಷನ್ ಮಾಡಿ. ಅಂದ್ರೆ ಕ್ವಶನ್ ನಂಬರ್ ಬರೆದು ಅದ್ರ ಮುಂದೆ ಆಪ್ಷನ್ ಬರಿಬೇಕು. ಬಸವರಾಜ್, ಧನುಷ್ ಟ್ರೈಡ್ ಇಟ್. ಕಿರಣ್ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. Pavan Kumar tried it. Nagaratna answered it correctly. Fine. So the right answer is option D. ಮೇಲಿನ ಎಲ್ಲವೂ ಸರಿ. 8ನೇ ಪ್ರಶ್ನೆ, ಪೀನ ದರ್ಪಣದ ಉಪಯೋಗ ಎಂದರೆ ವಾಹನಗಳ ಹಿನ್ನೋಟ ದರ್ಪಣಗಳಲ್ಲಿ, ದೂರದರ್ಶಕಗಳ ತಯಾರಿಕೆಯಲ್ಲಿ, ತಿರುವುಗಳಲ್ಲಿ ಮುಂಬದಿಯಿಂದ ಬರುವ ವಾಹನಗಳನ್ನ ವೀಕ್ಷಿಸಲು. ಈ ಮೇಲಿನ ಎಲ್ಲವೂ ಸರಿ. ಎಸ್, 8ನೇ ಪ್ರಶ್ನೆಗೆ ಉತ್ತರ. ಕ್ವಶನ್ ನಂಬರ್ ಅನ್ನ ಮೆನ್ಷನ್ ಮಾಡಿ ಆಪ್ಷನ್ಸ್ ಬರೀರಿ ಮಕ್ಕಳೇ. ಭೂಮಿಕಾ, ವೆರಿ ಗುಡ್. ಕಮೆಂಟ್ ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ನಿಮ್ಮ ಆನ್ಸರ್ ಬರುತ್ತೆ. ಸೈಯದ್ ಉನ್ನಿಸಾ, ಓಕೆ. ಅಶ್ವಿನಿ ಗೌಡ, ರಕ್ಷಿತಾ, ಗುರು, ದಿಗಂತ್, ಓಕೆ. ಗುರು ಆನ್ಸರ್ಡ್ 7th ಕ್ವಶನ್. ರಕ್ಷಿತಾ, then Venkatachala. 8th one is D, Venkatachala. It is not A. ಎಲ್ಲಾ ಯೂಸಸ್ ಅನ್ನ ನೋಡಿ, ಪೀನ ದರ್ಪಣದ್ದು ಎಲ್ಲಾ ಯೂಸಸ್ ಅಥವಾ ಎಲ್ಲ ಉಪಯೋಗಗಳು ಇವೆ ಅಲ್ಲಿ, ಹೌದಾ? ಸೊ 8ನೇ ಕ್ವಶನ್ಗೆ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್, ವಾಹನಗಳಲ್ಲಿ ಸಮತಲ ದರ್ಪಣಗಳ ಬದಲಾಗಿ ಪೀನ ದರ್ಪಣಗಳನ್ನು ಬಳಸಲು ಕಾರಣ. ಅಂದ್ರೆ ಈ ಕಾರ್ಸ್ ಗಳಲ್ಲಿ ರೇರ್ ವ್ಯೂ ಮಿರರ್ ಇರತ್ತಲ್ಲ, ಸೊ ಅಲ್ಲಿ ಸೈಡ್ ಮಿರರ್ಸ್ ಗಳು ಪೀನ ದರ್ಪಣಗಳನ್ನ ಬಳಸ್ತಾರೆ. ಸಮತಲ ದರ್ಪಣಗಳನ್ನ ಯಾಕೆ ಬಳಸೋದಿಲ್ಲ? ಆಪ್ಷನ್ಸ್ ಗಳು ಈ ರೀತಿ ಇವೆ. ಪೀನ ದರ್ಪಣ ಯಾವಾಗಲೂ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ. ಚಾಲಕರಿಗೆ ಹಿಂಭಾಗ ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯಕವಾಗಿದೆ. ಹಿಂಬದಿಯ ವಾಹನ ಎಷ್ಟು ದೂರದಲ್ಲಿ ಇದೆಯೋ ದರ್ಪಣದಲ್ಲಿ ಪ್ರತಿಬಿಂಬ ಅಷ್ಟು ದೂರದಲ್ಲಿ ಇರುವಂತೆ ಕಾಣುತ್ತದೆ. ಡಿ, ಮೇಲಿನ ಎಲ್ಲವೂ ಸರಿ. ಸೊ ಈ ರೀತಿ ನೋಡಿದಾಗ ಮಕ್ಕಳೇ, ಎಸ್ಪೆಷಲಿ ಸಮತಲ ದರ್ಪಣದಲ್ಲಿ ನಮಗೇನಾಗತ್ತೆ, ತಲೆ ಕೆಳಗಾದ ಒಂದು ಪ್ರತಿಬಿಂಬ ಕಾಣಿಸುತ್ತೆ. ಪೀನ ದರ್ಪಣದಲ್ಲಿ ನೇರ ಪ್ರತಿಬಿಂಬ ಕಾಣಿಸುತ್ತೆ. ಸಾರಿ, ಸಮತಲದಲ್ಲೂ ನೇರ ಪ್ರತಿಬಿಂಬ ಕಾಣಿಸುತ್ತೆ. ಬಟ್ ಅಲ್ಲೇನಾಗಿರತ್ತೆ, ಯಾವಾಗಲೂ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಬಟ್ ನಮ್ಗೆ ಸ್ವಲ್ಪ ಚಿಕ್ಕದಾಗಿರುವಂತಹ ಪ್ರತಿಬಿಂಬ ಬೇಕು. ಮತ್ತೆ ಚಾಲಕರಿಗೆ ಹಿಂಭಾಗದ ಹೆಚ್ಚಿನ ಕ್ಷೇತ್ರ ವೀಕ್ಷಿಸಲು ಈಸಿ ಆಗತ್ತೆ. ಸೊ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್, ಲಾಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಕಾರ್ಟೀಸಿಯನ್ ನಿಯಮದ ಪ್ರಕಾರ ವಸ್ತುವನ್ನು ಯಾವಾಗಲೂ ದರ್ಪಣದ, ಸೊ ಕಾರ್ಟೀಸಿಯನ್ ನಿಯಮಗಳನ್ನ ನೋಡಿದ್ವಿ ನಾವು. ಸೊ ಹೌದಾ, ಇದನ್ನ ನಾವು ಮಿರರ್ ಅಂತ ತಿಳ್ಕೊಳ್ಳೋಣ. ಇದು ನಮ್ಮ ದರ್ಪಣ ಧ್ರುವ. ಫೈನ್. ಸೊ ಈಗ ಇದು ನಮ್ಮ ಪ್ರಧಾನಾಕ್ಷ. ಇದು ನಮ್ಮ ಪ್ರಧಾನಾಕ್ಷ ಅಂತ ತಿಳ್ಕೊಳ್ಳೋಣ, ಓಕೆನಾ? ಸೊ ಈಗ ಕಾರ್ಟೀಸಿಯನ್ ನಿಯಮದ ಪ್ರಕಾರ ವಸ್ತುವನ್ನು ಯಾವಾಗಲೂ ದರ್ಪಣದ ಎಡಭಾಗದಲ್ಲಿ ಇರಿಸಬೇಕು, ಬಲಭಾಗದಲ್ಲಿ ಇರಿಸಬೇಕು, ಮಧ್ಯಭಾಗದಲ್ಲಿ ಇರಿಸಬೇಕು, ಮೇಲಿನ ಎಲ್ಲವೂ ಸರಿ. ಅಯ್ಯೋ ಅಂತೆ, ಎಲ್ಲವೂ ಸರಿ ಅಂದ್ರೆ ಒಂದೇ ಆಬ್ಜೆಕ್ಟ್ ಇದೆ, ಎಷ್ಟು ಕಡೆ ಇಡಬೇಕು ಅದನ್ನ? ಹೌದಾ? ನೀಟಾಗಿ ಆನ್ಸರ್ ಮಾಡಿ, ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಜನ ಎ ಅಂತ ಹೇಳ್ತಿದ್ದೀರಾ, ಫೈನ್, ಓಕೆ, ವೆರಿ ಗುಡ್. ಸೊ ಯಾವಾಗಲೂ ನಾವು ವಸ್ತುವನ್ನ ಸಾರಿ ಎಡಭಾಗದಲ್ಲಿ ಇರಿಸ್ಬೇಕಾಗತ್ತೆ ಮಕ್ಕಳು. ಎಡಭಾಗದಲ್ಲಿ ಇರಿಸ್ತೇವೆ ವಸ್ತುವನ್ನ, ಯಾವಾಗಲೂ ನಾವು ಎಡಭಾಗದಲ್ಲಿ ಇರಿಸ್ತೇವೆ. ಓಕೆ, ಸೊ ಇದು ಬಹು ಆಯ್ಕೆಗಳ ಪ್ರಶ್ನೆ ಆಯ್ತು. ಇನ್ನು ಸ್ವಲ್ಪ ಸಮಸ್ಯೆಗಳನ್ನ ಸಾಲ್ವ್ ಮಾಡಿ. ಓಕೆ, ಸೊ ಈಗ ಇಲ್ಲಿ ನೋಡಿ ಮಕ್ಕಳೇ,
ಇದು ಈ ಪಾಠದಲ್ಲಿ ಬರುವಂತಹ ಸೂತ್ರಗಳು. ಬೇಗ ಬರ್ಕೊಳ್ಳಿ. 2 ನಿಮಿಷ ಇರತ್ತೆ ಈ ಸ್ಲೈಡ್, 2 ನಿಮಿಷ ಇರತ್ತೆ. ಸೊ ಪ್ಲೀಸ್ ಬರ್ಕೊಳ್ಳಿ ಇದನ್ನ. ಸೊ ಒಂದನೇದೇನು ಅಂದ್ರೆ ದರ್ಪಣದ ಸೂತ್ರ. ಒಂದನೇದು ಇದು ದರ್ಪಣ ಸೂತ್ರ. ದರ್ಪಣ ಸೂತ್ರ, ಹೌದಾ? ಎರಡನೇದು ಸಂಗಮ ಧ್ರುವ ಮತ್ತು ವಕ್ರತಾ ತ್ರಿಜ್ಯದ ನಡುವಿನ ಸೂತ್ರ. ಮೂರನೇದ್ದು ಏನು ಅಂದ್ರೆ ದರ್ಪಣಗಳ ವರ್ಧನೆ, ದರ್ಪಣದ ವರ್ಧನೆ, ಹೌದಾ? ಸೊ ಇದು ಮಸೂರ ಸೂತ್ರ, ಇದು ಮಸೂರ ವರ್ಧನೆ, ಇದು ಮಸೂರ ಸಾಮರ್ಥ್ಯ. ಬೇಗ ಬರ್ಕೊಳ್ಳಿ. ಎಸ್, ಬೇಗ ಬರ್ಕೊಳ್ಳಿ. ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಫ್ ದಿಸ್ ಚಾಪ್ಟರ್. ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಬರೆದಾದ ತಕ್ಷಣ ಥಮ್ಸ್ ಅಪ್ ಅನ್ನ ಕೊಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಥಮ್ಸ್ ಅಪ್ ಅನ್ನ ಕಳಿಸಿ. ಎಸ್, ಬೇಗ ಬರ್ಕೊಳ್ಳಿ ಮಕ್ಕಳೇ. ಎಸ್, ಕೀರ್ತನ, ಬಸವರಾಜ್ ಕಂಪ್ಲೀಟ್ ಮಾಡಿದ್ರು ಬರ್ದು. ಧನು, ಮಂಜು, ಪೂರ್ಣಿಮಾ, ಸುಚಿತ್ರಾ, ರೇಖಾ HK, ಅಶ್ವಿನಿ ಗೌಡ, ಅರ್ಚನಾ. ಸ್ಕ್ರೀನ್ ಶಾಟ್ ತಗೋಬೇಡಿ. ಸ್ಕ್ರೀನ್ ಶಾಟ್ ತಗೊಂಡ್ರೆ ಎಕ್ಸಾಮ್ ಆಗೋವರೆಗೂ ಸ್ಕ್ರೀನ್ ಶಾಟ್ ಅಲ್ಲೇ ಇರುತ್ತೆ. ಓಕೆನಾ? ಫೈನ್. ಸೊ ಲೆಟ್ ಅಸ್ ಪ್ರೊಸೀಡ್ ನೌ. ಈಗ ಈ ಒಂದು ಪಾಠದಲ್ಲಿ ಲೆಕ್ಕ ಬಿಡಿಸುವಾಗ ನಾವು ಏನೇನನ್ನ ಪರಿಗಣಿಸಬೇಕು ಮೊದಲು ಅದನ್ನ ಹೇಳ್ತೇನೆ. ಓಕೆನಾ? ಸೊ ಇಲ್ಲಿ ನೋಡಿ, ಅದು ಕೊಟ್ಟಿರುವ ಲೆಕ್ಕ ನಿಮ್ನ ದರ್ಪಣನ, ನಿಮ್ನ ಮಸೂರನ ಅಥವಾ ಪೀನ ಮಸೂರನ ಅನ್ನೋದು ಗೊತ್ತಾಗ್ಬೇಕು. ಪ್ರಶ್ನೆಯಲ್ಲೇ ಇರತ್ತೆ ಅದು. ನೆಕ್ಸ್ಟ್, ನಿಮ್ನ ದರ್ಪಣದ ಸಂಗಮ ದೂರವು. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಮಕ್ಕಳೇ. ಓಕೆ? ಸೊ ನಿಮ್ನ ದರ್ಪಣದ ಸಂಗಮ ದೂರ ಯಾವಾಗಲೂ ನೆಗೆಟಿವ್ ಆಗಿರತ್ತೆ, ಅಂದ್ರೆ ಋಣಾತ್ಮಕವಾಗಿರತ್ತೆ. ಸೊ ಲೆಕ್ಕಗಳಲ್ಲಿ ನಿಮ್ನ ದರ್ಪಣದ ಸಂಗಮ ದೂರ 10 ಸೆಂಟಿಮೀಟರ್ ಅಂತ ಕೊಟ್ಟಿರ್ತಾರೆ, -10 ಸೆಂಟಿಮೀಟರ್ ಅಂತ ಕೊಟ್ಟಿರೋದಿಲ್ಲ. ಆದ್ರೆ ನೀವು ಲೆಕ್ಕ ಮಾಡುವಾಗ ಅದನ್ನ -10 ಸೆಂಟಿಮೀಟರ್ ಅಂತ ಇಟ್ಕೋಬೇಕು. ಅಂದ್ರೆ ಆ ರೀತಿನೇ ಸಾಲ್ವ್ ಮಾಡ್ಬೇಕು. ಇಲ್ಲ ಅಂದ್ರೆ ಸಮಸ್ಯೆ ರಾಂಗ್ ಆಗತ್ತೆ. ಬರೀತಾ ಹೋಗಿ, ಹೇಳ್ತಾ ಇದ್ದೀನಿ, ಬರೀತಾ ಹೋಗಿ. ಇದು ಒಂದೇ ಸಲಕ್ಕೆ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗಲ್ಲ ಈ ಪಾಯಿಂಟ್ಸ್ ಗಳು. ಓಕೆ, ನಿಮ್ನ ದರ್ಪಣದ ಸಂಗಮ ದೂರವು ನೆಗೆಟಿವ್ ಆಗಿರತ್ತೆ, ಪೀನ ದರ್ಪಣದ ಸಂಗಮ ದೂರವು ಪಾಸಿಟಿವ್ ಆಗಿರತ್ತೆ. ನಂತರ ನಿಮ್ನ ಮಸೂರದ ಸಾಮರ್ಥ್ಯ, ಈ ಪವರ್ ಅಂತ ಏನ್ ಹೇಳ್ತೇವೆ, ಪಿ, ನೆಗೆಟಿವ್ ಆಗಿರತ್ತೆ. ಪೀನ ಮಸೂರದ ಸಾಮರ್ಥ್ಯ ಪಾಸಿಟಿವ್ ಆಗಿರತ್ತೆ. ಇನ್ನು ದರ್ಪಣ ಮತ್ತು ಮಸೂರಗಳಲ್ಲಿ ವಸ್ತು ದೂರ, ಯು ಅಂತ ಏನ್ ಹೇಳ್ತೇವೆ, ಎಷ್ಟು ದೂರ ಇದೆ ಮಸೂರ ಅಥವಾ ದರ್ಪಣದಿಂದ ಆ ವಸ್ತು ದೂರ ಯಾವಾಗಲೂ ನೆಗೆಟಿವ್ ಆಗಿರತ್ತೆ. ಇನ್ನು ವರ್ಧನೆ ಅಂತ ಬಂದಾಗ m = 1 ಬಂದ್ರೆ ಪ್ರತಿಬಿಂಬದ ಎತ್ತರ ಮತ್ತು ವಸ್ತು ಎತ್ತರ ಸಮಾನವಾಗಿರತ್ತೆ. m ಗ್ರೇಟರ್ ದ್ಯಾನ್ 1, ಒಂದಕ್ಕಿಂತ ಜಾಸ್ತಿ ಬಂದ್ರೆ ಪ್ರತಿಬಿಂಬದ ಎತ್ತರ ಜಾಸ್ತಿ ಇರತ್ತೆ, ವಸ್ತುನ ಎತ್ತರ ಕಡಿಮೆ ಇರತ್ತೆ. m is less than 1, m 1ಕ್ಕಿಂತ ಕಡಿಮೆ ಬಂದ್ರೆ 0.8, 0.5, 0.4 ಈ ರೀತಿ ಬಂದ್ರೆ ಪ್ರತಿಬಿಂಬದ ಎತ್ತರ ವಸ್ತು ಎತ್ತರಕ್ಕಿಂತ ಕಡಿಮೆ ಇರುತ್ತೆ. ಇನ್ನು ಸತ್ಯ ಪ್ರತಿಬಿಂಬದ ವರ್ಧನೆಯು, ಸತ್ಯ ಪ್ರತಿಬಿಂಬ ಅಂತಂದ್ರೆ ಯಾವ ಪ್ರತಿಬಿಂಬ ನಮಗೆ ಪರದೆಯ ಮೇಲೆ ಗೋಚರಿಸತ್ತೋ ಅದರ ವರ್ಧನೆ ನೆಗೆಟಿವ್ ಆಗಿರತ್ತೆ. ಮಿಥ್ಯ ಪ್ರತಿಬಿಂಬ, ಯಾವ ಪ್ರತಿಬಿಂಬ ನಮಗೆ ಕನ್ನಡಿಯಲ್ಲಿ ದರ್ಪಣದಲ್ಲಿ ಗೋಚರಿಸ್ತೋ, ಸ್ಕ್ರೀನ್ ಮೇಲೆ ಕಾಣಿಸೋದಿಲ್ವೋ ಅದರ ವರ್ಧನೆ
ಪಾಸಿಟಿವ್ ಆಗಿರತ್ತೆ. ಸೊ ನೆನ್ಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಈಗ ನೋಡಿ, ಜಸ್ಟ್ ಮಿನಿಟ್. Let us make one box here. Okay. ಬರ್ಕೊಳ್ಳಿ, ಇದೆಲ್ಲೂ ಸಿಗೋದಿಲ್ಲ. ಓಕೆ. ಸೊ ಈಗ ನಿಮ್ನ ದ ಅಂದ್ರೆ ದರ್ಪಣ ಅಂತ, ಹೌದಾ? ಸೊ ಅದರ ಸಂಗಮ ದೂರ ನೆಗೆಟಿವ್ ಆಗಿರುತ್ತೆ. ಓಕೆ. ನಿಮ್ನ ದ ಅಂದ್ರೆ ದರ್ಪಣ, ಪಿನ ದ ಅಂದ್ರೆ ದರ್ಪಣ ಸಂಗಮ ದೂರ ಪಾಸಿಟಿವ್ ಆಗಿರುತ್ತೆ, ಧನಾತ್ಮಕ, ಹೌದಾ? ಮತ್ತೆ ಯಾವಾಗಲೂ ನಮ್ಮ ವಸ್ತು ದೂರ ಏನಿದೆ, ಯು ಅಂದ್ರೆ ವಸ್ತು ದೂರ, ಪಿ ಮಸೂರ ಆಗಿರ್ಬಹುದು, ದರ್ಪಣ ಆಗಿರ್ಬಹುದು, ನೆಗೆಟಿವ್ ಆಗಿರುತ್ತೆ. ಸೊ ಈ ರೀತಿ ಬಾಕ್ಸ್ ನ ಮಾಡ್ಕೊಳ್ಳಿ, ಈ ರೀತಿ ಬರೆದಿಟ್ಕೊಳ್ಳಿ. ಬರದ್ರ ಎಲ್ರು? ಬರ್ಕೊಂಡ್ರ? ಎಸ್. ಎಸ್. ಕಮೆಂಟ್ ಮಾಡಿ ಬರ್ಕೊಂಡ್ರ? ಫೈನ್. ಸೊ ಈಗ ಲೆಕ್ಕಗಳನ್ನ ಮಾಡೋಣ. ಓಕೆ. 1ನೇ ಲೆಕ್ಕ ಈ ರೀತಿ ಇದೆ. 1 ಮೀಟರ್ ಎತ್ತರದ ವಸ್ತುವಿನ ವರ್ಧನೆ 2 ಆದರೆ ಪ್ರತಿಬಿಂಬದ ಎತ್ತರ ಎಷ್ಟು? ಏನಿದೆ? ವರ್ಧನೆ ಎಷ್ಟಿದೆ? 2 ಇದೆ. 1 ಮೀಟರ್ ವಸ್ತುವಿನ ಎತ್ತರ ಇದೆ, ಪ್ರತಿಬಿಂಬ ಎಷ್ಟು ಅಂತ ಕೇಳಿದ್ದಾರೆ. ಯಾರು ಹೇಳ್ತೀರಾ? ಎಸ್, ಬೇಗ ಹೇಳಿ. ಒಂದು ಮೀಟರ್ ಎತ್ತರದ ವಸ್ತುವಿನ ವರ್ಧನೆ 2 ಆದರೆ, ಸೊ ಇಲ್ಲಿ ನೋಡಿ, ವಸ್ತುವಿನ ವರ್ಧನೆ m is equal to 2 ಇದೆ, ಹೌದಾ? ಆಮೇಲೆ HO ಅಂದ್ರೆ ಹೈಟ್ ಆಫ್ ದ ಆಬ್ಜೆಕ್ಟ್ ಅಂತ ಏನ್ ಹೇಳ್ತೇವೆ, ಅಂದರೆ ವಸ್ತುವಿನ ಎತ್ತರ 1 ಮೀಟರ್ ಇದೆ. ಏನ್ ಕೇಳಿದ್ದಾರೆ ಅವ್ರು ನಮ್ಗೆ ಏನ್ ಕೇಳಿದ್ದಾರೆ? ಅವ್ರು ನಮಗ್ ಕೇಳಿದ್ದು ಹೈಟ್ ಆಫ್ ದ ಇಮೇಜ್, ಅಂದರೆ ಪ್ರತಿಬಿಂಬದ ಎತ್ತರ ಎಷ್ಟು. ನಮಗ್ ಗೊತ್ತಿರೋ ಹಾಗೆ ಹೈಟ್ ಆಫ್ ದ ಇಮೇಜ್, ವರ್ಧನೆ ಅಂದ್ರೆ ಏನು? ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ m is equal to height of the image divided by height of the object, ಹೌದಾ? ಹೈಟ್ ಆಫ್ ದ ಇಮೇಜ್ ಎಷ್ಟಿದೆ ಇಲ್ಲಿ ನಮಗ್ ಗೊತ್ತಿಲ್ಲ, ಸೊ HI ಅಂತ ಆ ರೀತಿ ಇಟ್ಕೊಳ್ಳೋಣ. ಇದು HO ಎಷ್ಟಿದೆ? ಹೈಟ್ ಆಫ್ ದ ಆಬ್ಜೆಕ್ಟ್ 1 ಇದೆ. ಆಮೇಲೆ 2 is equal to height of the object divided by 1. ಸೊ height of the image is equal to what? ಇದು ಈ ಕಡೆ ಹೋದ್ರೆ ಮಲ್ಟಿಪ್ಲೈ ಆಗತ್ತೆ, ದಟ್ ಈಸ್ 2 ಮೀಟರ್, ಹೌದಾ? ಸೊ ಇಲ್ಲೇನಾಗಿದೆ? ವರ್ಧನೆ ಪಾಸಿಟಿವ್ ಆಗಿದೆ, ಹೌದಾ? ಸೊ ವರ್ಧನೆ 1ಕ್ಕಿಂತ ಜಾಸ್ತಿ ಇದೆ ಮತ್ತೆ ಪಾಸಿಟಿವ್ ಆಗಿದೆ. ಸೊ ಇಲ್ಲೇನಾಗಿರತ್ತೆ?
ಪ್ರತಿಬಿಂಬದ ಎತ್ತರ ವಸ್ತು ಎತ್ತರಕ್ಕಿಂತ ಹೆಚ್ಚಾಗಿರುತ್ತದೆ. ಸೊ ಇಲ್ಲಿ ನೋಡಿ, ಸಾಲ್ವ್ ಮಾಡಿದಾಗ ಪ್ರತಿಬಿಂಬದ ಎತ್ತರ ಎಷ್ಟು ಬಂತು? 2 ಮೀಟರ್ ಬಂತು. ಹೌದಾ? ವಸ್ತುವಿನ ಎತ್ತರ 1 ಮೀಟರ್ ಇದೆ. ಸೊ ಇದರಿಂದ ಏನ್ ಗೊತ್ತಾಗತ್ತೆ? ನಮ್ಮ ವರ್ಧನೆ ಕರೆಕ್ಟ್ ಆಗಿದೆ, 2 ಕರೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಎರಡನೇ ಪ್ರಶ್ನೆ ಈ ರೀತಿ ಇದೆ. ಒಂದು ದರ್ಪಣದ ವಕ್ರತಾ ತ್ರಿಜ್ಯವು 30 ಸೆಂಟಿಮೀಟರ್ ಆದರೆ ಸಂಗಮ ದೂರ ಕಂಡುಹಿಡಿಯಿರಿ. ಏನಿದೆ? ಒಂದು ದರ್ಪಣದ ವಕ್ರತಾ ತ್ರಿಜ್ಯವು ಅಂತ ಇದೆ. ಒಂದು ದರ್ಪಣದ ವಕ್ರತಾ ತ್ರಿಜ್ಯ. ಇಲ್ಲಿ ನೋಡಿ, ಒಂದು ದರ್ಪಣದ ವಕ್ರತಾ ತ್ರಿಜ್ಯವು 30 ಸೆಂಟಿಮೀಟರ್ ಇದೆ. ಸಂಗಮ ದೂರವನ್ನ ಕಂಡುಹಿಡಿಯಿರಿ. ಎಸ್, ಹೌದಾ? ಓಕೆ. ಸೊ ಯಾರು ಹೇಳ್ತೀರಾ? ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರದ ಒಂದು ಸೂತ್ರ ಇದೆ. ಅವ ಎರಡನ್ನ ಸಂಬಂಧಿಸಿರುವ ಒಂದು ಸೂತ್ರ ಇದೆ. ಯಾವುದದು? ಎಸ್, ಸಿಂಚನ. 15 is a right answer. ಬಟ್ ಯಾವ್ದದು ಸೂತ್ರ? ಯಾವುದು? ಬೇಗ ಹೇಳಿ. ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರದ ಸೂತ್ರ ಯಾವುದು? ಇಟ್ ಈಸ್ R is equal to 2F ಅಂತ. ಹೌದಾ? ಸೊ ವಕ್ರತಾ ತ್ರಿಜ್ಯ ಏನಿದೆ 30 ಸೆಂಟಿಮೀಟರ್ ಇದೆ. ಸಂಗಮ ದೂರ ಗೊತ್ತಿಲ್ಲ. ಸೊ F is equal to ಈ 2 ಈ ಕಡೆ ಬಂದಾಗ ಡಿವೈಡ್ ಆಗತ್ತೆ. 30 divided by 2. ಸೊ ಇಟ್ ಈಸ್ 15 ಸೆಂಟಿಮೀಟರ್. ಓಕೆ, ಧನು ಮಂಜು ಆನ್ಸರ್ಡ್ ಇಟ್ ಕರೆಕ್ಟ್. F is equal to R by 2. ರೇಖಾ HK R is equal to 2F. ಸೊ ವೆರಿ ಗುಡ್. ಸೊ ಈ ಸೂತ್ರಗಳನ್ನ ನಾವು ಉಪಯೋಗಿಸ್ಬೇಕು. ಸೊ ಎರಡನೇ ಉತ್ತರ 15 ಸೆಂಟಿಮೀಟರ್. ಒಂದನೇ ಉತ್ತರ ಹೈಟ್ ಆಫ್ ದ ಇಮೇಜ್ 2 ಮೀಟರ್. ಎರಡನೇದ್ದು F is equal to 15 ಸೆಂಟಿಮೀಟರ್. ಮೂರನೇದು ಗಾಳಿ ಮಾಧ್ಯಮದಲ್ಲಿ ಬೆಳಕಿನ ಕಿರಣದ ಪತನ ಕೋನವು 45 ಡಿಗ್ರಿ ಇದೆ. ಪತನ ಕೋನ. ಗಾಜಿನ ಮಾಧ್ಯಮದಲ್ಲಿ ವಕ್ರೀಭವನ ಕೋನವು 30 ಡಿಗ್ರಿ ಇದೆ. ಆದರೆ ಗಾಜಿನ ವಕ್ರೀಭವನ ಸೂಚ್ಯಾಂಕವನ್ನು ಕಂಡುಹಿಡಿಯಿರಿ. ಯಾರು ಹೇಳ್ತೀರಪ್ಪ? ವಕ್ರೀಭವನ ಸೂಚ್ಯಾಂಕ ಯಾವ ರೀತಿ ಮಾಡ್ತೀವಿ? N is equal to sin I by sin R ಅಂತ ಮಾಡ್ತೇವೆ. ಹೌದಾ? ಸೊ ಆಲ್ರೆಡಿ ಟ್ರಿಗ್ನೋಮೆಟ್ರಿ ಮೇಡಮ್ ಹೇಳಿದಾರ? ಭಾಗ್ಯ ಮ್ಯಾಮ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಆಗಿದೆನಾ? ಎಸ್, ಟ್ರಿಗ್ನೋಮೆಟ್ರಿ ಚಾಪ್ಟರ್ ಆಗಿದೆನಾ ಮಕ್ಕಳೇ? ಮ್ಯಾಥ್ಸ್ ಬೇಗ ಹೇಳಿ. ಓಕೆ. ಸೊ ಗಾಳಿ ಮಾಧ್ಯಮದಲ್ಲಿ ನಮಗೆ ಗೊತ್ತಿರೋ ಹಾಗೆ ಇದರ ಫಾರ್ಮುಲಾ ಏನು ಅಂದ್ರೆ N is equal to sin I by sin R. ಹೌದಾ? ಸೈನ್ ಐ ಅಂದ್ರೆ ಏನು? ಪತನ ಕೋನ. ಸೈನ್ 45 ಡಿಗ್ರಿ. ಓಕೆ ಓಕೆ, ನಾನು ಹೇಳ್ತೇನೆ. ಸೈನ್ ಆರ್ ಅಂದ್ರೆ ಏನು? ಸೈನ್ ಆರ್ ಅಂದ್ರೆ ವಕ್ರೀಭವನ ಕೋನ, ಸೈನ್ 30 ಡಿಗ್ರಿ ಅಂತ. ಫೈನ್. ಸೊ
ನಾವು ಟ್ರಿಗ್ನೋಮೆಟ್ರಿಯನ್ನ ಕಲಿಯುವಾಗ ಒಂದು ಟೇಬಲ್ ಬರುತ್ತೆ ಮಕ್ಕಳೇ, ಸೈನ್ ಐ ಮತ್ತೆ ಸೈನ್ ಆರ್ ಅಂತ. ಸಾರಿ, ಸೈನ್ ವ್ಯಾಲ್ಯೂ ಏನು, ಕಾಸ್ ವ್ಯಾಲ್ಯೂ ಏನು, ಸೈನು 30 ಡಿಗ್ರಿ ಇದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ, 1/2, 1/2, ಐ ಲೈಕ್ ದಟ್. ಓಕೆ, ಅದೇ ರೀತಿ ಕಾಸ್ ಅಂತ ಬರುತ್ತೆ. ಸೊ ಕಾಸ್ ಕೂಡ ಅದೇ ರೀತಿ ಇರುತ್ತೆ. ಯಾರು ಕಮೆಂಟ್ ಮಾಡ್ತಿದ್ದೀರಾ? ಓಕೆ, ಸೊ ಇಲ್ಲಿ ಏನಾಗತ್ತೆ ಅಂದ್ರೆ sin 30 ಅನ್ನೋದೇನಿದೆ, sin 45 ಅಂತಂದ್ರೆ 1/√2 ಅಂತ ಹೇಳ್ತೇವೆ. ಹೇಳ್ತೀನಿ, ಒಂದೇ ನಿಮಿಷ ಕಮೆಂಟ್ ಹೇಳ್ತೀನಿ. ಓಕೆ, ಎಸ್, ಕರೆಕ್ಟ್, ಫೈನ್. ಸೊ ಇಲ್ಲಿ ಸೈನ್ ಐ ಅಂತ ಅಂದ್ರೆ 45 ಡಿಗ್ರಿ ಇದೆ. 45 ಡಿಗ್ರಿ, sin 45 ಡಿಗ್ರಿನ 1/√2 ಅಂತ ಕರಿತೇವೆ. ಅದರ ಮೌಲ್ಯ ಅಷ್ಟು. sin 45 ಮೌಲ್ಯ 1/√2. ಅದೇ ರೀತಿ sin 30ಯ ಮೌಲ್ಯ 1/2. ಹೌದಾ? ಸೊ ಇಲ್ಲೇನಾಗತ್ತೆ, 2/√2 ಇದೇನಾಗತ್ತೆ ಡಿನಾಮಿನೇಟರ್. ಇದು ಡಿನಾಮಿನೇಟರ್ ಮೇಲ್ಗಡೆ ಹೋಗುತ್ತೆ. ಸೊ 1/√2 ಇಂಟು 2/1. ಸೊ ಇದೇನಾಗತ್ತೆ, 2ನ ನಾವ್ ಯಾವ ರೀತಿ ಬರಿತೇವೆ, 8th ಸ್ಟ್ಯಾಂಡರ್ಡ್ ಕಲ್ತಿದ್ದೀರಾ. √2 ಇಂಟು √2 is 2 ಡಿವೈಡೆಡ್ ಬೈ √2. ಸೊ ದ ಆನ್ಸರ್ ಈಸ್ √2 ಆಗತ್ತೆ. ಹೌದಾ? ಸೊ ಗಾಜಿನ ಒಂದು ವಕ್ರೀಭವನ ಸೂಚ್ಯಾಂಕ √2. ಸೊ ಇಟ್ ವಿಲ್ ಬಿ ಅರೌಂಡ್ 1.4. √2 ಅಂದ್ರೆ 1.4 ಅಷ್ಟು ಬರುತ್ತೆ. 1.34 1.4 ಅಷ್ಟು ಬರುತ್ತೆ. ಓಕೆನಾ? ಸೊ ಇಟ್ ಈಸ್ n is equal to √2. ನೆಕ್ಸ್ಟ್, 20 ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ, ಇದೊಂದು ಟೇಬಲ್ ಬರುತ್ತೆ ಮ್ಯಾಥ್ಸ್ ಅಲ್ಲಿ, ನಿಮಗೆ ಮೇಡಮ್ ಹೇಳ್ಕೊಡ್ತಾರೆ. ನಾನು ಜಸ್ಟ್ sin 30 ಮತ್ತೆ sin 45 ಅಂದ್ರೆ ಏನು ಅನ್ನೋದನ್ನ ಹೇಳ್ತೇನೆ ನಿಮ್ಗೆ. ಓಕೆನಾ? ನೆಕ್ಸ್ಟ್, 20 ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ನಿಮ್ನ ಮಸೂರವು 15 ಸೆಂಟಿಮೀಟರ್ ದೂರದಲ್ಲಿ ಪ್ರತಿಬಿಂಬವನ್ನು ಉಂಟು ಮಾಡಿದೆ. ವಸ್ತು ದೂರವನ್ನು ಕಂಡುಹಿಡಿಯಿರಿ. ಸೊ ಸಂಗಮ ದೂರ ಎಷ್ಟಿದೆ, 20 ಸೆಂಟಿಮೀಟರ್ ಇದೆ. ಹೌದಾ? ಅದೇ ರೀತಿ ಏನದು, ಪ್ರತಿಬಿಂಬದ ದೂರ ಅಂತಂದ್ರೆ v is equal to 15 ಸೆಂಟಿಮೀಟರ್ ಇದೆ. ಇಲ್ಲಿ ನೋಡಿ, ಸಂಗಮ ದೂರ ಏನಿರತ್ತೆ ನಿಮ್ನ ಮಸೂರದ್ದು ಯಾವಾಗ್ಲೂ, ಇಲ್ಲಿ ಕೊಟ್ಟಿಲ್ಲ ಅನ್ಸುತ್ತೆ, ಇರ್ಲಿ. ಸೊ ಸಂಗಮ ದೂರ ಏನಿರತ್ತೆ ನಿಮ್ನ ಮಸೂರದ್ದು ಯಾವಾಗ್ಲೂ ನೆಗೆಟಿವ್ ಇರತ್ತೆ ಮಕ್ಕಳೇ. ಯಾಕಂದ್ರೆ ಅದು ಈ ರೀತಿ ನಮ್ಮ ನಿಮ್ನ ಮಸೂರ ಇದ್ರೆ, ಹೌದಾ, ಇದು ನಮ್ಮ ಪ್ರಧಾನ ಅಕ್ಷ ಈ ರೀತಿ ಹೋಗುತ್ತೆ, ಇದು ನಮ್ಮ ದೃಕ್ ಕೇಂದ್ರ. ಹೌದಾ? ಸೊ ಇಲ್ಲಿ ನಮ್ಮ ವಸ್ತು ಇರತ್ತೆ, ಈ ರೀತಿಯಾಗಿ ಇಲ್ಲಿ ರಿಫ್ಲೆಕ್ಷನ್ ಗೊಂಡು ಈ ರೀತಿಯಾಗಿ ಬರುತ್ತೆ. ಸಂಗಮ ದೂರ ಇಲ್ಲೇ ಬರುತ್ತೆ, ಅಂದ್ರೆ ಎಡಗಡೆ ಬರುತ್ತೆ. ಸೊ ಆದ್ರಿಂದ ಇದು -20 ಸೆಂಟಿಮೀಟರ್ ಇರತ್ತೆ. ಓಕೆನಾ? ಫೈನ್. ಆಮೇಲೆ ಜಸ್ಟ್ ಅ ಮಿನಿಟ್, ಸಂಗಮ ದೂರ F is equal to -20 ಸೆಂಟಿಮೀಟರ್. ಅದೇ ರೀತಿಯಾಗಿ ನಿಮ್ನ ಮಸೂರದ 15 ಸೆಂಟಿಮೀಟರ್ ಪ್ರತಿಬಿಂಬ ಅಂದ್ರೆ V is equal to 15 ಸೆಂಟಿಮೀಟರ್. ಸೊ ಇಲ್ಲಿ ಯಾರಾದ್ರೂ ಹೇಳ್ತೀರಾ ನಮಗೆ ಮಸೂರದ ಸೂತ್ರ ಏನಪ್ಪಾ? ಎಸ್, ಯಾರು ಹೇಳ್ತೀರಾ ಮಸೂರದ ಸೂತ್ರ ಏನು? ಯಾರು ಕಮೆಂಟ್ ಮಾಡ್ತೀರಾ ಬೇಗ? ಮಸೂರದ ಸೂತ್ರ ದರ್ಪಣ ಸೂತ್ರ ಬೇರೆ, ಮಸೂರದ ಸೂತ್ರ ಬೇರೆ. ಸೇಮ್ ಅನ್ಸತ್ತೆ, ಸೈನ್ ಚೇಂಜ್ ಇರತ್ತೆ. ಯಾರು ಕಮೆಂಟ್ ಮಾಡ್ತಿದ್ದೀರಾ? ಎಸ್, ಬೇಗ ಹೇಳಿ.
ನೋಡಿ ಪ್ರಾಬ್ಲಮ್ಸ್ ಗಳು ಬಂದ್ರೆ ಒಂದು ಕಮೆಂಟ್ಸ್ ಬರಲ್ಲ, ಯಾಕೆಂದ್ರೆ ಸಾಲ್ವೇ ಮಾಡಲ್ಲ, ಸುಮ್ನೆ ಕುತ್ಕೊಂಡ್ ಬಿಡೋದು ಆನ್ಸರ್ ನೋಡಕ್ಕೆ. ಮತ್ ಮ್ಯಾಥ್ಸ್ ಯಾವ ರೀತಿ ಮಾಡ್ತೀರಾ ನೀವು? ಹೇಳಿ, ಮಸೂರದ ಸೂತ್ರ ಹೇಳಿ ಮಕ್ಳೇ. ಬರ್ಕೊಂಡ್ರಿ ತಾನೆ ಅವಾಗ್ಲೇ ನಾನು ಹೇಳ್ದೆ ಬರ್ಕೊಳ್ಳಿ ಅಂತ, ಅಲ್ಲೇ ಇದೆ ಮಸೂರದ ಸೂತ್ರ. ಎಷ್ಟು ಮಸೂರದ ಸೂತ್ರ ಯಾರು ಹೇಳ್ತೀರಾ? ಬಿ ಫಾಸ್ಟ್. ಯಾರ್ದು ಕಮೆಂಟೇ ಇಲ್ಲ ಅಲ್ವಾ? ಮಸೂರದ ಸೂತ್ರ ಏನು? 1/v ಮೈನಸ್ 1/u ಇಸ್ ಈಕ್ವಲ್ ಟು 1/f. ಹಿಂದಿನ ಸ್ಲೈಡ್ ಅಲ್ಲೇನೆ ಓದಿದ್ವಿ ಅಲ್ವಾ? ಬರ್ಕೊಳ್ಳಿ ಅಂತ ಹೇಳಿದ್ದೆ, ಯಾರು ಬರ್ಕೊಳ್ಳಿಲ್ಲ. ಸ್ಕ್ರೀನ್ ಶಾಟ್ ಅಲ್ವಾ? ಇದೆ ನೋಡಿ, ಇಲ್ಲೇ ಇದೆ. 1/v ಮೈನಸ್ 1/u ಇಸ್ ಈಕ್ವಲ್ ಟು 1/f. ಹೌದಾ? ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ನಮ್ಮ ಇಮೇಜ್ ಡಿಸ್ಟೆನ್ಸ್ ಇಲ್ಲಿ ನೆಗೆಟಿವ್ ಆಗಿರತ್ತೆ ನಿಮ್ನ ಮಸೂರದಲ್ಲಿ. ಓಕೆನಾ? ಸೊ ನಾವಿಲ್ಲೇನ್ ಕಂಡುಹಿಡಿಬೇಕು? ನಮ್ಮ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. ಸೊ ಮೊದಲಿಗೆ 1/-15 ಮೈನಸ್ 1/u ಇಸ್ ಈಕ್ವಲ್ ಟು 1/-20 ಅಂತ ಬರ್ಕೊಳ್ಳೋಣ. ಓಕೆನಾ? ಸೊ ಈಗ 1/-15, ಓಕೆ, ಈ ಕಡೆ ಏನಿದೆ 1/-20 ಏನಿದೆ ಅದನ್ನ ಈ ಕಡೆ ತಗೊಂಡ್ರೆ 1/20 ಆಗತ್ತೆ. ಇಸ್ ಈಕ್ವಲ್ ಟು ವಾಟ್? ಈ -1/u ಈ ಕಡೆ ಹೋದ್ರೆ 1/u ಆಗತ್ತೆ. ಓಕೆ, ಸೊ 1/u ಇಸ್ ಈಕ್ವಲ್ ಟು 1/-15 ಪ್ಲಸ್ 1/20. ಸೊ ಇದರ LCM ಅನ್ನ ತಗೊಳ್ಳಿ. ಎಷ್ಟು ಬರುತ್ತೆ LCM ಮಕ್ಕಳೇ? 5 3s are 5 4s are 3 1s are 4 4 1s are 4 4 3s are 12 60 ಬರುತ್ತೆ. ಹೌದಾ? ಸೊ 15 4s are 60 20 3s are 60. ರೈಟ್? ಸೊ 4 ಇದು -4 ಬರುತ್ತೆ, ಇಲ್ಲಿ ಮೈನಸ್ ಇದೆ, ಪ್ಲಸ್ 3 ಡಿವೈಡೆಡ್ ಬೈ 60. ಸೊ ಇಟ್ ಈಸ್ -1/60 is 1/u. So u is equal to -60 ಸೆಂಟಿಮೀಟರ್. ಹೌದಾ? ಸೊ ಇದನ್ನ ಯಾವ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು? ಮೊದಲಿಗೆ ಏನ್ ಬರ್ಕೋಬೇಕು? ಸಂಗಮ ದೂರ f is equal to -20 ಸೆಂಟಿಮೀಟರ್. ಯಾಕೆ? ಅದು ನಿಮ್ನ ಮಸೂರ. ಅದೇ ರೀತಿ ನಮ್ಮ ಪ್ರತಿಬಿಂಬದ ದೂರ -15 ಸೆಂಟಿಮೀಟರ್. ಯಾಕೆ? ಅದು ನಮ್ಮ ನಿಮ್ನ ಮಸೂರ. ರೈಟ್? ಅದೇ ರೀತಿಯಾಗಿ ನಮ್ಮ ವಸ್ತು ದೂರ ಏನು ಅಂತ ಕಂಡುಹಿಡೀರಿ ಅಂತ ಇದೆ. ಹೌದಾ? ಸೊ ಇಲ್ಲಿ ಮಸೂರದ ಸೂತ್ರ ಏನಿದೆ? 1/v minus 1/f is equal to, 1/u is equal to 1/f. 1/v ಏನಿದೆ? 1/-15, right? minus 1/u is equal to 1/-20. ಸೊ ಇದನ್ನ ನಮಗೆ ಇದು ಬೇಕಾಗಿದೆ. ಸೊ ಇದನ್ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೋತೇನೆ, ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೋತೇನೆ. ಸೊ ಸೈನ್ ಚೇಂಜ್ ಆಗತ್ತೆ. 1/-15 plus 1/20 is equal to 1/u.
ಸೊ ಇದನ್ನ ಸಾಲ್ವ್ ಮಾಡಿದಾಗ ಈ ಕಡೆ ಮಾಡಿದೀನಿ ನೋಡಿ. 1/u is equal to -4 plus 3 divided by 60. LCM ತೆಗಿಬೇಕು. ಓಕೆ, ಸೊ 1/u is equal to -1/60. So u is equal to -60 centimeter. This is the right answer. ಓಕೆ, ಸೊ ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಮಾಡಬೇಕು. ಓಕೆ, 17 ಅಲ್ಲ, +60 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಕ್ವಶನ್. ಗಮನ ಈ ಕಡೆ ಇರ್ಲಿ ಮಕ್ಕಳೇ, ಗಮನ ಈ ಕಡೆ ಇರ್ಲಿ. ನೀವು ಕಮೆಂಟ್ ನ ಮೆಸೇಜ್ ಮಾಡಬೇಕು ಅಂತಂದ್ರೆ ನೀವು ಬೇರೆ ತರಹ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಇದು ಚಾಟ್ ಮಾಡುವಂತಹ ಪ್ಲಾಟ್ಫಾರ್ಮ್ ಅಲ್ಲ. ಯಾರು ಓದ್ತಿರ್ತಾರೋ, ಯಾರು ಸೀರಿಯಸ್ ಆಗಿರ್ತಾರೋ ಅವ್ರಿಗೆ ತುಂಬಾ ಡಿಸ್ಟರ್ಬ್ ಆಗ್ತಿದೆ. ಎಲ್ರು ನೋಡ್ತಿರ್ತಾರೆ ಇದನ್ನ ಕರ್ನಾಟಕದಲ್ಲಿ. ನಿಮ್ ಸ್ಕೂಲ್ ಪ್ರಿನ್ಸಿಪಲ್ಸು ನೋಡ್ತಿರ್ತಾರೆ, ಶಿಕ್ಷಣ ಅಧಿಕಾರಿಗಳು ನೋಡ್ತಿರ್ತಾರೆ, ಕಂಪನಿಯವರು ನೋಡ್ತಿರ್ತಾರೆ. ಸೊ ನಿಮ್ ಸ್ಕೂಲ್ ನೇಮ್ ಆಲ್ರೆಡಿ ನಿಮ್ಮ ನೇಮ್ ಅಲ್ಲಿ ಲಿಂಕ್ ಆಗಿರತ್ತೆ. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಆಪ್ ಅಲ್ಲಿ ಎಲ್ಲ ಸಿಗತ್ತೆ, ಯಾರ್ಯಾರ ಕಮೆಂಟ್ ಏನೇನು ಅಂತ, ಯಾವ ಟೈಮಿಗೂ ಅಂತ, ಯಾವ ಸೆಷನ್ನಿಗೂ ಅಂತ. ನೆನಪಿಟ್ಕೊಳ್ಳಿ ಅದನ್ನ. ಸ್ಕೂಲಿಗೆ ಹೋದ್ಮೇಲೆ ಅದರ ಪ್ರಭಾವ ನಿಮಗೆ ಗೊತ್ತಾಗತ್ತೆ. ಫೈನ್. 5ನೇ ಪ್ರಶ್ನೆ. 2 ಮಸೂರಗಳು ಎ ಮತ್ತು ಬಿ ಗಳ ಸಂಗಮ ದೂರಗಳು 2 ಮಸೂರಗಳಿವೆ. ಒಂದು ಮಸೂರ ಎ, ಇನ್ನೊಂದು ಮಸೂರ ಬಿ. ಎ ಮಸೂರ ಸಂಗಮ ದೂರ +20 ಸೆಂಟಿಮೀಟರ್ ಇದೆ. ಅದೇ ರೀತಿ ಬಿ ಮಸೂರದ ಸಂಗಮ ದೂರ -10 ಸೆಂಟಿಮೀಟರ್ ಇದೆ. ಇದು ನಮಗೆ ಕೊಟ್ಟಿರುವ ಮಾಹಿತಿ. ಇದ್ರಲ್ಲಿ ನಾವೇನೇನ್ ಕಂಡು ಹಿಡಿಬೇಕು ಅಂತ ಅಂದ್ರೆ, ಎ ಮಸೂರ ಎ ಮತ್ತು ಮಸೂರ ಬಿ ಗಳ ಸ್ವಭಾವ. ಅಂದ್ರೆ ಮಸೂರ ಎ ಯಾವ ರೀತಿಯಾದಂತಹ ಒಂದು ಮಸೂರ, ಮಸೂರ ಬಿ ಯಾವ ರೀತಿಯಾದಂತಹ ಯಾವ ವಿಧವಾದ ಮಸೂರ ಅಂತ ಹೇಳಬೇಕು. ಬಿ ಎಸ್ ಮಸೂರ ಎ ಮತ್ತು ಬಿ ಗಳ ಸಾಮರ್ಥ್ಯ ತಿಳಿಸಿ ಅಂತ ಹೇಳಿದ್ದಾರೆ. ಎರಡರದ್ದು ಸಾಮರ್ಥ್ಯ. ಅದೇ ರೀತಿಯಾಗಿ ಮಸೂರ ಎ ಮತ್ತು ಬಿ ಗಳನ್ನು ಪಕ್ಕದಲ್ಲಿ ಇರಿಸಿದಾಗ, ಎರಡನ್ನು ಕೂಡಿ ಇರಿಸಿದಾಗ ಅವುಗಳಿಂದ ಉಂಟಾಗುವ ಒಟ್ಟು ಸಾಮರ್ಥ್ಯವನ್ನ ಹೇಳಿ ಅಂತ ಇದೆ ಅಂತ ಹೇಳಿದ್ದಾರೆ. ಹೌದಾ? ಸೊ ಈಗ ನಮ್ಗೆ ಕೊಟ್ಟಿರುವಂತಹ ಮಾಹಿತಿ ಏನು ಅಂದ್ರೆ, 2 ಮಸೂರಗಳಿವೆ ಎ ಮತ್ತೆ ಬಿ. ಒಂದು 20 ಸೆಂಟಿಮೀಟರ್ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಸೊ ಸಂಗಮ ದೂರ ಪ್ಲಸ್ ಇದ್ದಾಗ ಅದು ಯಾವ ಒಂದು ಮಸೂರ ಆಗತ್ತೆ? ಯಾರಾದ್ರೂ ಹೇಳ್ತೀರಾ? ಸಂಗಮ ದೂರ ಪ್ಲಸ್ ಇದ್ದಾಗ ಅದು ಯಾವ ಮಸೂರ ಆಗತ್ತೆ? ಎಸ್, ಬಿ ಫಾಸ್ಟ್. ಯಾರು ಹೇಳ್ತೀರಾ? ಪುಷ್ಪ ನಿಮ್ನ ಮಸೂರ ಅಂತ ಹೇಳ್ತಿದ್ದಾರೆ. ಓಕೆ. ರಾಜೀವ್ ನಿಮ್ನ ಮಸೂರ, ರೇಖಾ ಪಿನ ಮಸೂರ ಅಂತ ಹೇಳ್ತಿದ್ದಾರೆ. ಓಕೆ, ಫೈನ್. ಸಂಜನಾ ನಿಮ್ನ ಮಸೂರ, ವೆಂಕಟಾಚಲ ನಿಮ್ನ ಮಸೂರ, ಶ್ರೇಯಸ್ ಪಿನ. ಓಕೆ, ಸೊ ಈಕ್ವಲ್ ವೋಟಿಂಗ್ ಇದೆ. ನಿಮ್ನ ಅಂತ ಸ್ವಲ್ಪ ಜನ ಹೇಳ್ತಿದ್ದಾರೆ, ಪಿನ ಅಂತ ಸ್ವಲ್ಪ ಜನ ಹೇಳ್ತಿದ್ದಾರೆ. ಸೊ ಲೆಟ್ ಅಸ್ ಚೆಕ್. ಸೊ ದ ಆನ್ಸರ್ ಇಸ್ ಎ ಪಿನ ಮಸೂರ, ಬಿ ನಿಮ್ನ ಮಸೂರ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಸಂಗಮ ದೂರ ಯಾವಾಗಲೂ ಪ್ಲಸ್ ಆಗಿದ್ದಾಗ ಅದು ಪಿನ ಮಸೂರ ಆಗಿರತ್ತೆ. ಹಿಂದಿನ ಒಂದು ಲೆಕ್ಕವನ್ನ ನೋಡಿದ್ವಿ. ಇಲ್ಲಿ ನಾವು ಸಂಗಮ ದೂರವನ್ನ ಮೈನಸ್ ಅಂತ ತಿಳ್ಕೊಂಡಿದ್ವಿ. ಯಾಕೆ? ಅದು ನಿಮ್ನ ಮಸೂರ. ಸೊ ಇಲ್ಲಿ ಪ್ಲಸ್ ಇದೆ, ಅದು ಪಿನ ಮಸೂರ. ಮತ್ತು -10 ಸೆಂಟಿಮೀಟರ್. ಯಾಕೆ ಅಂದ್ರೆ ಈ ಒಂದು ನಾವು ಇದು ನಮ್ಮ ಪಿನ ಮಸೂರ, ಇದು ನಮ್ಮ ದೃಕ್ ಕೇಂದ್ರ. ಈ ರೀತಿ ಇದು ಆಯ್ತಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಸಂಗಮ ಇರತ್ತೆ. ಇದು ಫೋಕಸ್ ಪಾಯಿಂಟ್, ಸಂಗಮ ಬಿಂದು. ಹೌದಾ? ಸೊ ಇದರಿಂದ ಇದು ಈ ಅಂತರ ನಮ್ಮ ಸಂಗಮ ದೂರ. ಇದು ಯಾವ ಸೈಡ್ ಇದೆ? ರೈಟ್ ಸೈಡ್ ಇದೆ. ಸೊ ರೈಟ್ ಸೈಡ್ ಅಥವಾ ಬಲಗಡೆ ಇದ್ದಾಗ ಅದೇನಾಗಿರತ್ತೆ? ಪಾಸಿಟಿವ್ ಆಗಿರತ್ತೆ. ಆದ್ರೆ
ನಮ್ಮ ನಿಮ್ನ ಮಸೂರದಲ್ಲಿ ಯಾವ ರೀತಿ ಆಗತ್ತೆ ಯೂಶ್ವಲಿ ಈ ರೀತಿ ಬಂದು ಹ ಈ ರೀತಿ ಈ ರೀತಿ ಬಂದು ಈ ರೀತಿ ಹೋಗತ್ತೆ. ಅದರ ನಿರ್ದೇಶನ ಮಾಡಿದಾಗ ಅದು ಒಂದು ಮಸೂರದ ಬದಿಯಿಂದಾನೇ ಬರುವ ಹಾಗೆ ಕಾಣಿಸುತ್ತೆ. ಸೊ ಈ ಅಂತರ ಏನಿದೆ ಇದು ಎಡದಲ್ಲಿ ಇರುತ್ತೆ. ಸೊ ಇದು ನೆಗೆಟಿವ್ ಆಗಿರುತ್ತೆ. ಹೌದಾ? ಸೊ ಇದು ಪೀನ ಮಸೂರ. ಒಂದನೇದು ಪೀನ ಮಸೂರ, ಎರಡನೇದು ನಿಮ್ನ ಮಸೂರ. ಓಕೆನಾ? ಫೈನ್. ಸೊ ಆಲ್ರೆಡಿ ಯಾರು ಆನ್ಸರ್ ಹೇಳಿದ್ರಲ್ಲ, ಧನು ಮಂಜು. ಪಿ ಆಫ್ ಎ ಇಸ್ -50, ಪಿ ಆಫ್ ಬಿ ಇಸ್ -10. ಓಕೆ, ಲೆಟ್ ಅಸ್ ಚೆಕ್ ಧನು ಮಂಜು. ಓಕೆನಾ? ಫೈನ್. ಸೊ ಈಗ ಮಸೂರ ಎ ಮತ್ತು ಬಿ ಗಳ ಸಾಮರ್ಥ್ಯ ತಿಳಿಸಿ. ನಮಗ್ ಗೊತ್ತಿರೋ ಹಾಗೆ ಸೊ ಪಿ ಇಸ್ ಈಕ್ವಲ್ ಟು ಮಸೂರದ ಸಾಮರ್ಥ್ಯ ಅಂದ್ರೆ 1/f. ಯಾವಾಗ ಎಫ್ ಮೀಟರ್ ಅಲ್ಲಿರತ್ತೋ, ಇನ್ ಮೀಟರ್. ಬಟ್ ನಮಗೆ ಎಫ್ ಏನಿದೆ ಇಲ್ಲಿ ಸೆಂಟಿಮೀಟರ್ ಅಲ್ಲಿ ಇದೆ. ಸೊ 1 ಮೀಟರ್ ಇಸ್ ಈಕ್ವಲ್ ಟು ಹೌ ಮೆನಿ ಸೆಂಟಿಮೀಟರ್? 100 ಸೆಂಟಿಮೀಟರ್. ಹೌದಾ? ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1/100 ಮೀಟರ್. ಸೊ ಇಲ್ಲಿ ನಾವೇನ್ ಮಾಡೋಣ, ಪಿ ಇಸ್ ಈಕ್ವಲ್ ಟು 1 ಹೌದಾ 20 ಸೆಂಟಿಮೀಟರ್ ಪ್ಲಸ್ ಎ ಅಂತ ತಿಳ್ಕೊಳ್ಳೋಣ. ಸೊ 20/100. ಹೌದಾ? ಸಾರಿ, 20/100. ಯಾಕೆ? ಅದು ಮೀಟರ್ ಅಲ್ಲಿ ಇರಬೇಕು ನಾವು ಪಿ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ. ಹೌದಾ? ಸೊ ಈಗ ಲೆಟ್ ಅಸ್ ಡೂ ಸಿಸ್ಟಮೆಟಿಕಲಿ. ಒಂದನೇದು ಇದು ಬಿ. ಹೌದಾ? ಸೊ ನಾವೀಗ ಪಿ ಪವರ್ ಆಫ್ ಎ ಅಂದ್ರೆ ಸಾಮರ್ಥ್ಯ ಆಫ್ ಎ ಅನ್ನ ಕಂಡುಹಿಡಿತಾ ಇದ್ದೀವಿ. ಪಿ ಎ ಇಸ್ ಈಕ್ವಲ್ ಟು 1/f ಎ. ಓಕೆ, ಪಿ ಎ ಇಸ್ ಈಕ್ವಲ್ ಟು 1/20/100. ವೈ? ಎಫ್ ಇಸ್ ಈಕ್ವಲ್ ಟು, ಬಿಕಾಸ್ ಈ ರೀತಿ ಅಂದ್ರೆ ಬಿಕಾಸ್ ಈ ರೀತಿ ಡಾಟ್ ಬರೆದ್ರೆ ಬಿಕಾಸ್ ಎಫ್ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್. ಆದ್ದರಿಂದ 20/100 ನಮಗೆ ಮೀಟರ್ ಅಲ್ಲಿ ಬೇಕು. ಸಾಮರ್ಥ್ಯವನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಮೀಟರ್ ಅಲ್ಲಿ ಇರಬೇಕು ಯಾವುದು? ಸಂಗಮ ದೂರ. ಸೊ ಪಿ ಎ ಇಸ್ ಈಕ್ವಲ್ ಟು 100/20. ಸೊ 20 ones are 25s are. ಸೊ ಪಿ ಇಸ್ ಈಕ್ವಲ್ ಟು ವಾಟ್? ಪಿ ಎ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಅದೇ ರೀತಿ ಪಿ ಬಿ ಬಂದಾಗ ಯಾರು ಹೇಳ್ತೀರಾ? ಸೊ ಇಟ್ ಈಸ್ 1/FB. ಹೌದಾ? ಸೊ ಪಿ ಬಿ ಇಸ್ ಈಕ್ವಲ್ ಟು ಯಾರು ಹೇಳ್ತೀರಾ? ಬಿ ನ ಸಾಮರ್ಥ್ಯ ಎಷ್ಟಾಗತ್ತೆ ಹೇಳಿ? ಬಿ ನ ಸಾಮರ್ಥ್ಯ ಎಷ್ಟಾಗತ್ತೆ? ಇದೇ ರೀತಿ ಸೇಮ್ ಯಾವ ರೀತಿ ನೀವು ಮಾಡಿದಿರೋ ಎ ನ ಅದನ್ನೇ ಬಿ ರೀತಿಯಲ್ಲಿ ಮಾಡಿ ನನಗೆ ಆನ್ಸರ್ ಅನ್ನ ಹೇಳಿ. ನೆನ್ಪಿಟ್ಕೊಳ್ಳಿ, ಅದು ಕೂಡ ಸೆಂಟಿಮೀಟರ್ ಅಲ್ಲಿ ಇದೆ. ಅದು ಕೂಡ ನೀವೇನ್ ಮಾಡ್ಬೇಕು? ಮೀಟರ್ ಅಲ್ಲಿ ಕನ್ವರ್ಟ್ ಮಾಡಿ ಬರಿಬೇಕು. ಎಸ್, ಬಿ ಇಸ್ -10 ಅಂತ ಹೇಳ್ತಿದ್ದಾರೆ. ಯಾರು? ಧನು ಮಂಜು. ಓಕೆ ಓಕೆ, ಮತ್ತೆ ಯಾರು ಹೇಳ್ತೀರಾ? ಓನ್ಲಿ ಧನು ಮಂಜು ಇಸ್ ಸಾಲ್ವಿಂಗ್ ದ ಪ್ರಾಬ್ಲಮ್. ನೀವು ಬೇಗ ಆನ್ಸರ್ ಮಾಡಿದ್ರೆ 100 ಅಂತ. ಓಕೆ, ಸೊ ಇಲ್ಲಿ ನೋಡಿ 1/FB ಅಂದ್ರೆ ಫೇಸ್ಬುಕ್ ಅಲ್ಲ, ಸಂಗಮ ದೂರ ಬಿ. ಓಕೆ, 10/100. ಇದು ಮೈನಸ್ ಇದೆ ಅಲ್ವಾ? ಸೊ 100 ಮೇಲ್ಗಡೆ ಹೋಗತ್ತೆ. 100/10 ಇಟ್ ಇಸ್ -10. 1s are 10, 10s are. ಸೊ ಇಟ್ ಈಸ್ -10 ಸೆಂಟಿಮೀಟರ್. ಓಕೆ, ತುಂಬಾ ಜನ ಈಗ ಆನ್ಸರ್ ಮಾಡ್ತಿದ್ದೀರಾ. ಶಂಕರಣ್ಣ ಆ ನೆಗೆಟಿವ್ ಅನ್ನ ಇನ್ಕ್ಲೂಡ್ ಮಾಡಬೇಕು. ಓಕೆನಾ? ಪ್ರಭಾಕರ್ -10, ಬಸವರಾಜ್ -10, ಮಹೇಶ್ -10, ರಚಿತ್, ನಾಗರಾಜ್ 20 ಅಲ್ಲ, ನೋಡ್ಕೊಳ್ಳಿ ಸ್ವಲ್ಪ ನೀಟಾಗಿ. ಓಕೆನಾ? ಶರಣ್ ಗೌಡ -10, ಲಕ್ಷ್ಮಿ -10, ದೆನ್ ಮಹಾದೇವ್ -10, ಶಾಂತ. ವೆರಿ ಗುಡ್. ಸೊ ದಿಸ್ ಇಸ್ ಅಬೌಟ್ ದ ಪ್ರಾಬ್ಲಮ್. ನೆಕ್ಸ್ಟ್ ಏನಿದೆ ಅಂತಂದ್ರೆ, ಮಸೂರ ಎ ಮತ್ತು ಬಿ ಗಳನ್ನು ಪಕ್ಕದಲ್ಲಿರಿಸಿದಾಗ ಉಂಟಾಗುವ ಒಟ್ಟು ಸಾಮರ್ಥ್ಯ. ಸೊ ಈಗ ಮಸೂರ ಎದ ಸಾಮರ್ಥ್ಯ ಎಷ್ಟಿದೆ ನಮಗೆ? ಐ ಥಿಂಕ್ 5 ಸೆಂಟಿಮೀಟರ್ ಇದೆ. ಹೌದಾ? ಮಸೂರ ಬಿ ಸಾಮರ್ಥ್ಯ 10 ಸೆಂಟಿಮೀಟರ್, -10 ಸೆಂಟಿಮೀಟರ್ ಇದೆ.
ಸೊ ಈ ಎರಡನ್ನ ನಾವು ಪಕ್ಕದಲ್ಲಿ ಇರಿಸಿದಾಗ ಎಷ್ಟು ಸಾಮರ್ಥ್ಯ ಆಗತ್ತೆ ಅಂತ ಕೇಳಿದ್ದಾರೆ. ಸೊ ಅದು ಯಾವ ರೀತಿ ಬರಿಬೇಕು ಅಂದ್ರೆ ಹಾ, ಇಲ್ಲಿ ನೋಡಿ, P is equal to PA plus PB. PA 5 minus 10. So it is minus 5D. 5D ಅಂದ್ರೆ ಏನು? ಡೈಆಪ್ಟ್ರೇ. 5D ಅಂದ್ರೆ ಡೈಆಪ್ಟ್ರೇ. ಓಕೆ, ಮುಂದಿನ ಸಮಸ್ಯೆ. ಸಂಗಮ ದೂರ 10 ಸೆಂಟಿಮೀಟರ್ ಮತ್ತು -5 ಸೆಂಟಿಮೀಟರ್ ಇರುವ ಎರಡು ತೆಳುವಾದ ಮಸೂರಗಳನ್ನು ಸಂಪರ್ಕದಲ್ಲಿರುವಂತೆ ಜೋಡಿಸಲಾಗಿದೆ. ಹಾಗಾದರೆ ಈ ಜೋಡಣೆಯ ಸಂಗಮ ದೂರ ಮತ್ತು ಸಾಮರ್ಥ್ಯ ಕಂಡು ಹಿಡಿಯಿರಿ. ಸೊ ನೋಡಿ, ಇಲ್ಲಿ ಒಂದು ಸಂಗಮ ದೂರ +10 ಸೆಂಟಿಮೀಟರ್ ಇದೆ. ಅಂದ್ರೆ ಅದು ಯಾವ ಮಸೂರ? ಅದೇ ರೀತಿ ಇನ್ನೊಂದು ಮಸೂರದ ಸಂಗಮ ದೂರ -5 ಸೆಂಟಿಮೀಟರ್ ಇದೆ. ಈ ಎರಡನ್ನ ನಾವು ಒಂದು ಪಕ್ಕದಲ್ಲಿ ಒಂದಿಟ್ಟಿದ್ದೇವೆ, ಹೌದಾ? ಇವೆರಡರ ಜೋಡಣೆಯ ಸಂಗಮ ದೂರ ಎಷ್ಟು ಮತ್ತು ಸಾಮರ್ಥ್ಯ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನೋಡಿ, F1 is equal to ಒಂದನೇ ನಮ್ಮ ಮಸೂರದ ಇದು +10, F2 is -5 ಸೆಂಟಿಮೀಟರ್. ಸೊ ನಮಗೆ ಒಟ್ಟು ಸಂಗಮ ದೂರ ಕಂಡುಹಿಡಿ ಅಂದಿದ್ದಾರೆ. ಸೊ 1/F is equal to 1/F1 ಅಂದರೆ ಒಂದನೇ ಮಸೂರದ ಸಂಗಮ ದೂರ ಪ್ಲಸ್ 1/F2 ಎರಡನೇ ಮಸೂರದ ಸಂಗಮ ದೂರ. ಈ ರೀತಿಯಾಗಿ ಬರ್ಕೊಂಡು 1/10 ಪ್ಲಸ್ 1/-5. ಸೊ ಪ್ಲಸ್ ಮೈನಸ್ ವಿಲ್ ಬಿಕಮ್ ವಾಟ್? ಸೊ ಈ ರೀತಿ ಆಗತ್ತೆ ಅದು 1/10 ಮೈನಸ್ 1/5. ಹೌದಾ? ಲಸ ತೆಗಿರಿ. ಲಸ ತೆಗೆದಾಗ 10 ಬರುತ್ತೆ. ಸೊ 10 1s are 10, 5 2s are 10. So 1 minus 2. So 1/F is equal to -1/10. Therefore F is equal to -10 ಸೆಂಟಿಮೀಟರ್ ಅಂತ ಇದೆ. ಸೊ ನಮಗೆ ಅವರು ಸಾಮರ್ಥ್ಯ ಕಂಡುಹಿಡಿ ಅಂದಿದ್ದಾರೆ. P is equal to 1/F. ಹೌದಾ? ಯಾವಾಗ? F ಮೀಟರ್ ಅಲ್ಲಿ ಇದ್ದಾಗ. ಸೊ ಇಲ್ಲಿ ಸೆಂಟಿಮೀಟರ್ ಅಲ್ಲಿ ಇದ್ದಾಗ ಏನು? P is equal to 100/F. So 100/10. 10 1s are 10 10s are. So P is equal to what here? Sorry, minus ಇದೆ ಅಲ್ವಾ ಅದು? P is equal to -10 dioptre. -10 dioptre. ಓಕೆ, ಸೊ P is equal to, ನೆನಪಲ್ಲಿ ಇಟ್ಕೊಳ್ಳಿ, ಈ ಒಂದು ಇಟ್ಕೊಳ್ಳಿ ಡೈರೆಕ್ಟ್ ಆಗಿ. ಯಾವಾಗ ಸಂಗಮ ದೂರ ಸೆಂಟಿಮೀಟರ್ ಅಲ್ಲಿ ಇರತ್ತೋ ಸಾಮರ್ಥ್ಯದ ಸೂತ್ರ 100/F ಆಗತ್ತೆ. ಮೀಟರ್ ಅಲ್ಲಿ ಕೊಟ್ಟಾಗ 1/F ಆಗತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಫೈನ್. ಸೊ ಲೆಟ್ ಅಸ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ರಾಜು ಎಂಬ ವಿದ್ಯಾರ್ಥಿಗೆ ನಿಘಂಟಿನಲ್ಲಿರುವ ಸಣ್ಣ ಅಕ್ಷರಗಳನ್ನು ಓದಲು ಮಸೂರ ಬೇಕಾಗಿದೆ. ಅಂದ್ರೆ ಅವನಿಗೆ ಚಿಕ್ಕ ಅಕ್ಷರಗಳು ಕಾಣಿಸ್ತಾ ಇಲ್ಲ. ಈ ಕೆಳಗಿನ ಯಾವ ಮಸೂರವನ್ನು ಬಳಸುವಂತೆ ಅವನಿಗೆ ತಿಳಿಸುತ್ತೀರಿ? ಒಂದನೇದು ಪಿನ ಮಸೂರ, ಅದರ ಸಂಗಮ ದೂರ 5 ಸೆಂಟಿಮೀಟರ್ ಇದೆ. ಎರಡನೇದು ಪಿನ ಮಸೂರ ಸಂಗಮ ದೂರ 50 ಸೆಂಟಿಮೀಟರ್ ಇದೆ. ಮೂರನೇದು ನಿಮ್ನ ಮಸೂರ ಸಂಗಮ ದೂರ 5 ಸೆಂಟಿಮೀಟರ್ ಇದೆ. ಸೊ ಈ ಮೂರರಲ್ಲಿ ಅವನು ಯಾವ ಮಸೂರವನ್ನ ಯೂಸ್ ಮಾಡಬೇಕು? ಥಿಂಕ್ ಮಾಡಿ ಹೇಳಿ. ನಾನು ಆನ್ಸರ್ ಅನ್ನ ಹೇಳ್ತೇನೆ, ಥಿಂಕ್ ಮಾಡಿ ಹೇಳಿ. ಯಾವ ಮಸೂರವನ್ನ ಯೂಸ್ ಮಾಡ್ಬೇಕು ಅವನು? ಎಸ್, ಬಿ. ಓಕೆ, ದಶರಥ್ ಆನ್ಸರ್ಡ್ ಆಸ್ ಬಿ ಅಂತ. ವೆಂಕಟಾಚಲ ಎ ಅಂತ ಹೇಳ್ತಿದ್ದಾರೆ. ಪುಷ್ಪ ನಿಮ್ನ ಮಸೂರ ಸಿ ಅಂತ ಹೇಳ್ತಿದ್ದಾರೆ. ದೆನ್ ಶಿವರಾಜ್ ಆಲ್ಸೋ ಯಾವುದು ಕರೆಕ್ಟ್ ಆಗಿ ಆನ್ಸರ್ ಗೊತ್ತಾಗಿಲ್ಲ ಶಿವರಾಜ್. ಅರ್ಚನಾ ಸಿ, ಧನು ಮಂಜು ಬಿ, ಬಸವರಾಜ್ ಬಿ, ರಾಜೀವ್ ಎ, ಜಗದೀಶ್ ಪಿ ನ ಮಸೂರ, ರವಿ ಕೆ 5 ಸೆಂಟಿಮೀಟರ್, ದೆನ್ ಪ್ರಭಾಕರ್ ಪಿ ನ ಮಸೂರ, Pradeep, then okay, so let us check the answer here. So ಇಲ್ಲಿ ನೋಡಿ ಮಕ್ಕಳೇ, P is equal to, P
ಪಿ ಎ ಪ್ಲಸ್ ಪಿ ಬಿ, ಪಿ ಎ ಪ್ಲಸ್ ಪಿ ಬಿ 3 ಕೊಟ್ಟಿದ್ದಾರೆ. ಅದರಲ್ಲಿ ಎ ಮತ್ತೆ ಬಿ ಅನ್ನ ಅವರು ಕೂಡ್ಸಿದ್ದಾರೆ. ಸೊ ಸಿ ಏನಿದೆ, ಸೊ ಪಿ ಎ ಪ್ಲಸ್ ಪಿ ಬಿ 5ರಿಂದ 5 ಮೈನಸ್ 10 ಮೈನಸ್ 5 ಡಿ. ನಿಮ್ನ ಮಸೂರ ಏನ್ ಮಾಡತ್ತೆ, ಚಿಕ್ಕದಾದ ಮಿಥ್ಯಬಿಂಬ ಉಂಟು ಮಾಡೋದ್ರಿಂದ ನಿಮ್ನ ಮಸೂರ ಯೂಸ್ ಮಾಡಿದ್ರೆ ಇಲ್ಲಿ ನೋಡಿ 3ನೇದ್ದು ನಿಮ್ನ ಮಸೂರ ಇದೆ. ಸೊ ಅದು ಇನ್ನೂ ಅಕ್ಷರಗಳನ್ನ ಚಿಕ್ಕದಾಗಿ ಮಾಡತ್ತೆ. ಸೊ ಅದು ನಮಗ್ ಬೇಡ. ಇನ್ನು ಪಿನ ಮಸೂರವು ದೃಕ್ ಕೇಂದ್ರ ಮತ್ತು ಪ್ರಧಾನ ಸಂಗಮದ ನಡುವಿನ ವಸ್ತುವನ್ನ ಇರಿಸಿದಾಗ ದೊಡ್ಡದಾದ ಬಿಂಬವನ್ನ ಉಂಟು ಮಾಡತ್ತೆ. ಅಂದ್ರೆ ಪಿನ ಮಸೂರ ಏನಿದೆ, ದೃಕ್ ಕೇಂದ್ರ, ನಮ್ಮ ಸ್ಪೆಕ್ಸ್ ದೃಕ್ ಕೇಂದ್ರ ಮತ್ತೆ ಪ್ರಧಾನ ಸಂಗಮದ ಅಂದ್ರೆ ಸಂಗಮ ಬಿಂದುವಿನ ನಡುವೆ ವಸ್ತುವನ್ನ ಇರಿಸಿದಾಗ ಏನಾಗತ್ತೆ, ಮಿಥ್ಯಬಿಂಬ ದೊಡ್ಡದುಂಟಾಗತ್ತೆ. ಮತ್ತು ಮಸೂರದ ವರ್ಧನೆ ಸಾಮರ್ಥ್ಯವು ಮಸೂರದ ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿದೆ. ಆದ್ರಿಂದ ನಾವು 5 ಸೆಂಟಿಮೀಟರ್ ಪಿನ ಮಸೂರವನ್ನ ಯೂಸ್ ಮಾಡಿದಾಗ, ಇಲ್ಲಿ ನೋಡಿ ನಿಮ್ನ ಮಸೂರ ಅಂತೂ ನಾವು ಯೂಸ್ ಮಾಡಕ್ ಬರೋದಿಲ್ಲ, ಯಾಕಂದ್ರೆ ಅದು ಮತ್ತೆ ಚಿಕ್ಕದಾಗಿ ಕಾಣಿಸುತ್ತೆ ನಮಗೆ. ಪಿನ ಮಸೂರ 5 ಸೆಂಟಿಮೀಟರ್ ಇದೆ ಮತ್ತು 50 ಸೆಂಟಿಮೀಟರ್ ಇದೆ. 5 ಸೆಂಟಿಮೀಟರ್ ಇದ್ರೆ ಅದು ಕಡಿಮೆ ಇದೆ, ಕಡಿಮೆ ಇದ್ರೆ ಸಾಮರ್ಥ್ಯ ಜಾಸ್ತಿ ಇರತ್ತೆ, ಜಾಸ್ತಿ ಇದ್ರೆ ಸಾಮರ್ಥ್ಯ ಕಡಿಮೆ ಇರುತ್ತೆ. ಯಾಕೆಂದ್ರೆ ಸಾಮರ್ಥ್ಯ ಮತ್ತು ಈ ಒಂದು ಸಂಗಮ ದೂರ ವಿಲೋಮಾನುಪಾತದಲ್ಲಿ ಸಂಬಂಧವನ್ನ ಹೊಂದಿರ್ತವೆ. ಆದ್ದರಿಂದ ಪಿನ ಮಸೂರ ಸಂಗಮ ದೂರ 5 ಸೆಂಟಿಮೀಟರ್ ಅನ್ನ ನಾವು ಯೂಸ್ ಮಾಡ್ತೇವೆ. ಓಕೆ, ಸೊ ಆಪ್ಷನ್ ಎ ಅಂತ ಯಾರು ಹೇಳಿದ್ದೀರಾ ಅವರೆಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಐ ಥಿಂಕ್ 2022-23 ಅಲ್ಲಿ ಕೇಳಿದ್ರು ಅನ್ಸತ್ತೆ. ಇಲ್ಲಿ ನೋಡಿ, 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದೆ. 15 ಸೆಂಟಿಮೀಟರ್ ಸಂಗಮ ದೂರ ಇದೆ, ಹೌದಾ? ಸೊ ಅದರಲ್ಲಿ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ನಾವೇನ್ ಮಾಡಿದ್ದೇವೆ, ವಸ್ತುವನ್ನ ಇರಿಸಿದ್ದೇವೆ. ಸೊ ಸ್ಪಷ್ಟ ಪ್ರತಿಬಿಂಬವನ್ನ ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಅಂದ್ರೆ ಅವ್ರು ನಮ್ಗೆ ಏನ್ ಕೇಳಿದ್ದಾರೆ ಮಕ್ಕಳೇ, ಇಲ್ಲಿ ಎಫ್ ಕೊಟ್ಟಿದ್ದಾರೆ -15 ಸೆಂಟಿಮೀಟರ್. ಇಲ್ಲಿ ನೋಡಿದ್ದೀರಾ ನಿಮ್ನ ದರ್ಪಣ, ಹೌದಾ? ಬರ್ಕೊಂಡಿದ್ದೀರಾ ನೀವು ಲೆಕ್ಕವನ್ನ ಮಾಡುವಾಗ? ಮತ್ತೊಮ್ಮೆ ತೋರಿಸ್ತೇನೆ. ಇಲ್ಲಿ ನೋಡಿ, ನಿಮ್ನ ದರ್ಪಣದ ಸಂಗಮ ದೂರವು ನೆಗೆಟಿವ್ ಆಗಿರುತ್ತೆ. ಯಾಕೆ ಅಂದ್ರೆ ಅದು ಅದೇ ಸೈಡ್ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ, ಎಡಭಾಗದಲ್ಲಿ, ಹೌದಾ? ಸೊ ಇಲ್ಲಿ ನಿಮ್ನ ದರ್ಪಣ ಇರೋದ್ರಿಂದ ಅದರ ಸಂಗಮ ದೂರ ನಾವು ನೆಗೆಟಿವ್ ಅಂತ ತಿಳ್ಕೊತೇವೆ. ಎಫ್ ಇಸ್ ಈಕ್ವಲ್ ಟು -15 ಸೆಂಟಿಮೀಟರ್. ವಸ್ತು ದೂರ ಅದು ಪಿನ ಮಸೂರ ಆಗಿರ್ಲಿ, ನಿಮ್ನ ಮಸೂರ, ನಿಮ್ನ ದರ್ಪಣ, ಪಿನ ದರ್ಪಣ, ಯಾವಾಗಲೂ ವಸ್ತು ದೂರ ನೆಗೆಟಿವ್ ಆಗಿದೆ. ಯಾಕೆ ಅಂದ್ರೆ ಅದನ್ನ ನಾವು ಎಡಗಡೆಯಿಂದ, ವಸ್ತುವನ್ನ ಎಡಗಡೆಗೆ ಇಡೋದ್ರಿಂದ ಎಡಗಡೆಯಿಂದ ಅಳಿತೀವಿ. ಸೊ ಅದು -25 ಸೆಂಟಿಮೀಟರ್. ಈಗ ಕಂಡು ಹಿಡಿಬೇಕಾಗಿದ್ದು ವಿ, ಪ್ರತಿಬಿಂಬದ ಒಂದು ಏನ್ ಹೇಳ್ತಾರೆ ದೂರ. 1/v + 1/u is equal to 1/f. 1/v is equal to plus 1/-25 is equal to 1/f. ಹೌದಾ? ಸೊ 1/v is equal to -1/25. ಯಾಕಂದ್ರೆ ಪ್ಲಸ್ ಮೈನಸ್ ಮೈನಸ್ ಆಗತ್ತೆ. is equal to 1/f. ಇಲ್ಲಿ ಬರಿತೀನಿ, 1/v is equal to 1/f. f ಏನಿದೆ ಇಲ್ಲಿ 1/-15 ಇದೆ, ಪ್ಲಸ್ 1/25. ಹೌದಾ? 1/v is equal to -1/15 ಪ್ಲಸ್ 1/25. ಸೊ ಇದನ್ನ ಲಸ ತೆಗಿರಿ. 5 3s 5 5s 5, then 5 3 1 3. ಓಕೆ, 5 5s 75 ಬರುತ್ತೆ. ಸೊ 15 5s 75, 25 3s 75. ಸೊ 1/v is equal to 5 -5 plus 3 divided by 75. 1/v is equal to -2/75. So v is equal to -75/2. v ಬೇಕು ನಮ್ಗೆ. 1/v ಅನ್ನ v ಮಾಡ್ಕೊಂಡ್ರೆ ಅದು ಉಲ್ಟಾ ಆಗತ್ತೆ ಈ ಕಡೆದು. ಸೊ 2 1s 2 37.5s
237 74. So 37.5 ಅಂದ್ರೆ 75. So V is equal to minus 37.5 ಸೆಂಟಿಮೀಟರ್. ಫೈನ್. ಸೊ ಈ ರೀತಿ ಸಾಲ್ವ್ ಮಾಡಬೇಕು. ಲೆಟ್ ಮೀ ಟೆಲ್ ಯು 1 ಸೆಕೆಂಡ್. ಇನ್ನೊಂದ್ಸಲ ಹೇಳ್ತೇನೆ. ಇಲ್ಲಿ ನೋಡಿ, ಹೇಳ್ತೇನೆ ನೋಡಿ ಮಕ್ಕಳೇ. ಮೊದಲನಾಗಿ ಏನ್ ಕೊಟ್ಟಿದ್ದಾರೆ? ಮೊದಲನೇದಾಗಿ ಎಫ್ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಮೈನಸ್, ಓಕೆ, ಯು ಇಸ್ ಈಕ್ವಲ್ ಟು minus 25 ಸೆಂಟಿಮೀಟರ್. ಏನ್ ಕಂಡು ಹಿಡಿಬೇಕು? ವಿ. ಓಕೆ, ಸೊ ಹಿಯರ್ ಏನದು? ದರ್ಪಣದ ಸೂತ್ರ 1/v plus 1/u is equal to 1/f. Yes, correct, Rudresh. 37.5 centimeter is a right answer, right? So 1/v ನಮಗೆ ಗೊತ್ತಿಲ್ಲ, ಅದೇ ರೀತಿ ಇಡೋಣ. ಓಕೆ, 1/v ನಮಗೆ ಗೊತ್ತಿಲ್ಲ, is equal to 1/f minus 1/u. ಆ ಕಡೆ ಕಳ್ಸೋಣ. 1/f ಎಷ್ಟಿದೆ? -1/15 ಇದೆ. ಮೈನಸ್ ಆಫ್ 1/-25 ಇದೆ. ಹೌದಾ? ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಪ್ಲಸ್ ಆಗತ್ತೆ. -1/15 ಪ್ಲಸ್ 1/25. ಸೊ 15 ಮತ್ತೆ 25 ಲಸ ತೆಗೆದಾಗ ಅದು 75 ಬರುತ್ತೆ. ಹೌದಾ? ಸೊ ಇಲ್ಲಿ -5 ಪ್ಲಸ್ 3, ಸೊ ಅದು -2/75. ಏನಿದು? 1/v. ಸೊ ವಿ ಅಂತ ಯಾವ ರೀತಿ ಬರೀತೀರಾ? ವಿ ಇಸ್ ಈಕ್ವಲ್ ಟು 75 minus 75 divided by 2. V is equal to minus 37.5 centimeter. ಈ ರೀತಿ ಬರಿಬೇಕು. ಓಕೆನಾ? ನೆಕ್ಸ್ಟ್ ಮತ್ತೆ ಇನ್ನೊಂದು ಪ್ರಶ್ನೆ ಇತ್ತಲ್ವಾ ಅಲ್ಲಿ, ಏನದು ನೋಡೋಣ. ಒಂದು ನಿಮ್ನ ಮಸೂರದ ಸಂಗಮ ದೂರವು 15 ಸೆಂಟಿಮೀಟರ್, ಮಸೂರದಿಂದ ಪ್ರತಿಬಿಂಬವು 10 ಸೆಂಟಿಮೀಟರ್ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರ ಇರಿಸಬೇಕು? ಸೇಮ್ ವೇ ಇಲ್ಲೇನ್ ಕೊಟ್ಟಿದ್ದಾರೆ ಮಕ್ಕಳೇ ಅವರು? ಇಲ್ಲಿ ನಮಗೆ ಸಂಗಮ ದೂರ ಕೊಟ್ಟಿದ್ದಾರೆ, ಅದು ಕೂಡ ನಿಮ್ನ ಮಸೂರದ ಸಂಬಂಧಿಸದ ಹಾಗೆ. ಎಫ್ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್. ಓಕೆ, ಆಮೇಲೆ ವಿ ಪ್ರತಿಬಿಂಬದ ದೂರ -10 ಸೆಂಟಿಮೀಟರ್. ಹೌದಾ? ದೆನ್ ಯು ಇಸ್ ಈಕ್ವಲ್ ಟು ವಸ್ತುವಿನ ದೂರ ಎಷ್ಟು? ಸೇಮ್ ವೇ ಇದು ಕೂಡ ಮಸೂರದ ಬಗ್ಗೆ ಕೊಟ್ಟಿದ್ದಾರೆ, ಇದು ದರ್ಪಣದ ಬಗ್ಗೆ ನೋಡಿ. ಸೊ ಇಲ್ಲಿ 1/u minus 1/u ಇಸ್ ಈಕ್ವಲ್ ಟು 1/f. ಈ ರೀತಿ ಸಾಲ್ವ್ ಮಾಡಬೇಕು. ಈ ರೀತಿ ಸಾಲ್ವ್ ಮಾಡಿ ಈ ಲೆಕ್ಕವನ್ನ ಕಂಡುಹಿಡಿಬೇಕು. ಹೋಮ್ ವರ್ಕ್ ಮಾಡ್ಕೊಳ್ಳಿ ಇದನ್ನ. ಓಕೆನಾ? ದೆನ್ ನೆಕ್ಸ್ಟ್, ಸಂಗಮ ದೂರ 10 ಸೆಂಟಿಮೀಟರ್ ಇರುವ ನಿಮ್ನ ಮಸೂರದ ಪ್ರಧಾನಾಕ್ಷದ ಮೇಲೆ ಲಂಬವಾಗಿ ಒಂದು ವಸ್ತುವನ್ನ ಜಸ್ಟ್ ಮಿನಿಟ್, ಒಂದು ವಸ್ತುವನ್ನು 15 ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ. ಸೊ ಬೇಗ ಮಾಡೋಣ ಇದನ್ನ. ಎಫ್ ಇಸ್ ಈಕ್ವಲ್ ಟು -10 ಸೆಂಟಿಮೀಟರ್, ಯಾಕಂದ್ರೆ ನಿಮ್ನ ಮಸೂರ ಇದೆ. ಅದೇ ರೀತಿ ಯು ಇಸ್ ಈಕ್ವಲ್ ಟು -15 ಸೆಂಟಿಮೀಟರ್. ವಿ ಇಸ್ ಈಕ್ವಲ್ ಟು ವಾಟ್? ಮಸೂರ ಅಂತ ಹೇಳಿದ್ದಾರೆ. ಸೊ ಮಸೂರದ ಸೂತ್ರ -1/u ಇಸ್ ಈಕ್ವಲ್ ಟು 1/f, ರೈಟ್? ಸೊ 1/v ಅಲ್ಲೇ ಇಡಿ. 1/f ಪ್ಲಸ್ 1/u ಇಸ್ ಈಕ್ವಲ್ ಟು -1/10. 1/u ಅಂತಂದ್ರೆ ಏನು? ಪ್ಲಸ್ ಆಫ್ -1/15. ಸೊ -1/10 -1/15. 10 15 ಲಸ ಮಸ ತೆಗಿರಿ, ಎಷ್ಟು ಬರುತ್ತೆ? 2s 3s 2 1 3 5 30 ಬರುತ್ತೆ. ಓಕೆನಾ? ಸೊ ಇಲ್ಲಿ 30 ಅಂತ ಅಂದಾಗ 1/v ಇಸ್ ಈಕ್ವಲ್ ಟು 10 3s -3, ಆಮೇಲೆ 15 2s -2 ಡಿವೈಡೆಡ್ ಬೈ
30 ಬರುತ್ತೆ. ಹೌದಾ? ಸೊ ಇದಾದ್ಮೇಲೆ 1/v is equal to -1/30. ಸೊ v is equal to -30 centimeter. The answer is -30 centimeter. ಸೊ ಈ ರೀತಿ ನಮಗೆ ಮಸೂರಗಳು ಮತ್ತು ದರ್ಪಣಗಳ ಬಗ್ಗೆ ಒಂದು ಕ್ವಶನ್ ಕಂಪಲ್ಸರಿಯಾಗಿ ಎಕ್ಸಾಮ್ ಅಲ್ಲಿ ಬರುತ್ತೆ. 3 ಅಂಕಗಳಾಗಿರ್ಬಹುದು, ಡೈರೆಕ್ಟ್ ಆಗಿ 5 ಅಂಕಗಳಿಗೆ ಚಿತ್ರವನ್ನ ಬರೆದು, ರೇಖಾಚಿತ್ರವನ್ನ ಬರೆದು ಹೇಳಿ ಅಂತ ಹೇಳ್ತಾರೆ. ಓಕೆನಾ? ಸೊ -30 ಸೆಂಟಿಮೀಟರ್. ಓಕೆ, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಚಾಪ್ಟರ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾರು ಫಸ್ಟ್ ಇಂದ ಅಟೆಂಡ್ ಆಗಿಲ್ಲೋ ಪ್ಲೀಸ್ ಎಲ್ಲ ಸೆಷನ್ಸ್ ಅನ್ನ ಅಟೆಂಡ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದಿನ ಸೆಷನ್ ನಲ್ಲಿ ಬೇರೆ ಒಂದು ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಲೆಟ್ ಮೀ ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ಸೆಷನ್. Until that, take care, have a nice day. Please don't forget to comment how was the class. Okay, bye bye.